ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವೀಗ ಮಾಡ್ಯೂಲ್ 1 ಮುಗಿಸಿದೀವಲ್ವಾ. ಸೊ ಈಗ ಮಾಡ್ಯೂಲ್ 2 ಇಂಪಾರ್ಟೆಂಟ್ ಕ್ವೆಶನ್ಸ್ ನೋಡಬೇಕು. ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲ್ಲೇ ಹೇಳಿದ್ದೀನಿ, ಇದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಮಾಡ್ಯೂಲ್ 2 ಅಲ್ಲಿ. ಆ್ಯಂಡ್ ನಿಮ್ಮ ಫಸ್ಟ್ ಏನಿರುತ್ತೆ ಅಲ್ವಾ ಒಂದು ಕ್ವೆಶನು, ಅದರಲ್ಲಿ ಒಂದು 2 ಥಿಯರಿ ಕ್ವೆಶನ್ಸು, ಒಂದು ಯಾವುದು ಪ್ರಾಬ್ಲಮ್ನ ಕೇಳ್ತಾರೆ. ಇಫ್ ಪ್ರಾಬ್ಲಮ್ ಏನಾದರೂ 10 ಮಾರ್ಕ್ಸಿಗಿತ್ತಂದರೆ ಇನ್ನೊಂದು 5 ಇಲ್ಲ ಕೇಳ್ಬೋದು, ಅಥವಾ ಒಂದು 10 ಮಾರ್ಕ್ಸಿಗೆ. ಸೊ ನಿಮ್ಮ ಈ ಒಂದು ಪ್ರಾಬ್ಲಮ್ನ 8 ಇಲ್ಲ 10 ಮಾರ್ಕ್ಸಿಗೇನೆ ಕೇಳ್ತಾರೆ, ಅದಕ್ಕಿಂತ ಕಮ್ಮಿ ಅಂತೂ ಕೇಳೋದಿಲ್ಲ. ಸೊ ಇದರಲ್ಲಿ ನಿಮ್ಮ ಎಲ್ಲ ಮಾಡೆಲ್ ಕ್ವೆಶನ್ ಪೇಪರ್ ಮತ್ತು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ರೆಫರ್ ಮಾಡಿ ನಾವು ಈ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಮಾಡಿರೋದು. ಸೊ ಈಗ ಇದರಲ್ಲಿ ಫಸ್ಟ್ ಕ್ವೆಶನ್ ನೋಡೋದಾದರೆ, ಇಂಪಾರ್ಟೆಂಟ್ ಕ್ವೆಶನ್ ಯಾವುದು? ಎಕ್ಸ್ಪ್ಲೈನ್ 5 ಡಿಫ್ರೆಂಟ್ ಶೆಡ್ಯೂಲಿಂಗ್ ಕ್ರೈಟೀರಿಯಾ ಯೂಸ್ಡ್ ಇನ್ ಕಂಪ್ಯೂಟಿಂಗ್ ಶೆಡ್ಯೂಲಿಂಗ್ ಮೆಕ್ಯಾನಿಸಮ್. ಅಂದರೆ ಇದರಲ್ಲಿ ಫಸ್ಟ್ ನಾವೀಗ ಏನು ಎಕ್ಸ್ಪ್ಲೈನ್ ಮಾಡಬೇಕು? ಒಂದು 5 ಡಿಫ್ರೆಂಟ್ ಶೆಡ್ಯೂಲಿಂಗ್ ಕ್ರೈಟೀರಿಯಾಸ್ನ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಫಸ್ಟ್ ಕ್ರೈಟೀರಿಯಾ ಯಾವುದು? ಸಿ ಪಿ ಯು ಯುಟಿಲೈಸೇಷನ್. ಸೊ ಸಿ ಪಿ ಯು ಯುಟಿಲೈಸೇಷನ್ ಅಂದರೆ ಏನು? ಅಂದರೆ ನಾವು ಈಗ ಸಿ ಪಿ ಯು ಅಥವಾ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅದೇನಿರುತ್ತೆ ಅಲ್ವಾ, ಅದನ್ನು ನಾವು ಆದಷ್ಟು ಬ್ಯುಸಿಯಾಗಿರೋದಕ್ಕೆ, ಅಂದರೆ ವಿ ನೀಡ್ ಟು ಕೀಪ್ ದಟ್ ಸಿ ಪಿ ಯು ಆ್ಯಸ್ ಬ್ಯುಸಿ ಆಸ್ ಪಾಸಿಬಲ್. ಆ್ಯಂಡ್ ನೆಕ್ಸ್ಟ್ ಈ ಒಂದು ಸಿ ಪಿ ಯುನ ಯುಟಿಲೈಸ್ ಮಾಡ್ಕೋತಿದೆ ಅಲ್ವಾ, ಸೊ ಅದಕ್ಕೆ ಒಂದು ರೇಂಜ್ ಇರುತ್ತೆ, ಏನು 0 to 100 ಈ ರೇಂಜಲ್ಲಿ ನಾವು ಸಿ ಪಿ ಯುನ ಯುಟಿಲೈಸ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಆ ಒಂದು ರೇಂಜ್ ಮೋಸ್ಟ್ ಆಫ್ ದ ಟೈಮ್ಸಲ್ಲಿ 40 to 90 ಇರುತ್ತೆ. ಸೊ ಇದೇನು ಸಿ ಪಿ ಯು ಯುಟಿಲೈಸೇಷನ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಥ್ರೂಪುಟ್. ಸೊ ಥ್ರೂಪುಟ್ ಅಂದರೆ ಏನು? ನಂಬರ್ ಆಫ್ ಪ್ರೊಸೆಸ್ ಕಂಪ್ಲೀಟೆಡ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಎಸ್ ಥ್ರೂಪುಟ್. ಅಂದರೆ ಈಗ ಒಂದಿಷ್ಟು ಟೈಮ್ ಅಂತ ಇರುತ್ತೆ, ಫಾರ್ ಎಕ್ಸಾಂಪಲ್ 10 ಸೆಕೆಂಡ್ಸು, ಆ ಒಂದು 10 ಸೆಕೆಂಡ್ಸಲ್ಲಿ ಎಷ್ಟು ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ಅದನ್ನು ನಾವು ಥ್ರೂಪುಟ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಯಾವುದು? ಟರ್ನ್ ಅರೌಂಡ್ ಟೈಮ್. ಸೊ ದಿಸ್ ಟರ್ನ್ ಅರೌಂಡ್ ಟೈಮ್ ಟೆಲ್ಸ್ ಎಸ್ ಹೌ ಲಾಂಗ್ ಇಟ್ ಟೇಕ್ಸ್ ಟು ಎಕ್ಸಿಕ್ಯೂಟ್ ಅ ಪ್ರೋಗ್ರಾಮ್. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಆ ಪ್ರೊಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಅನ್ನೋದನ್ನು ಈ ಒಂದು ಟರ್ನ್ ಅರೌಂಡ್ ಟೈಮ್ ಡಿಸೈಡ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ವೆಯ್ಟಿಂಗ್ ಟೈಮ್ ಅಂದರೆ ಏನು? ಇಟ್ಸ್ ಅ ಟೈಮ್ ಸ್ಪೆಂಟ್ ವೆಯ್ಟಿಂಗ್ ಇನ್ ದ ರೆಡಿ ಕ್ಯೂ. ಸೊ ಈಗ ಫಾರ್ ಎಕ್ಸಾಂಪಲ್ n ಪ್ರೊಸೆಸಸ್ ಇದೆ ಅಂದರೆ 10 ಪ್ರೊಸೆಸಸ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ನಾವೀಗ ಒಂದು ಪ್ರೊಸೆಸ್ 10 ವೆಯ್ಟಿಂಗ್ ಟೈಮ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಅದೆಷ್ಟೊತ್ತು ವೆಯ್ಟ್ ಮಾಡುತ್ತೆ. ಅಂದರೆ ಈಗ ಫಸ್ಟ್ ಪ್ರೊಸೆಸ್ 1 ಎಕ್ಸಿಕ್ಯೂಟ್ ಆಗ್ತಿರುತ್ತೆ, ಆವಾಗ ಪ್ರೊಸೆಸ್ 10 ವೆಯ್ಟ್ ಮಾಡ್ತಿರುತ್ತೆ. ನೆಕ್ಸ್ಟ್ ಪ್ರೊಸೆಸ್ 2, ಆವಾಗೂ ಪ್ರೊಸೆಸ್ 10 ವೆಯ್ಟ್ ಮಾಡ್ತಿರುತ್ತೆ. ಸೊ ಆನ್ ಎಲ್ಲಿ ತನಕ ಪ್ರೊಸೆಸ್ 9 ಕಂಪ್ಲೀಟ್ ಆಗಿ ಪ್ರೊಸೆಸ್ 10 ಎಕ್ಸಿಕ್ಯೂಟ್ ಆಗುತ್ತೆ ಅಲ್ವಾ, ಅಲ್ಲಿ ತನಕ ಎಷ್ಟೊತ್ತು ವೆಯ್ಟ್ ಆಗಿರುತ್ತೆ ನಾವು ಅದನ್ನು ವೆಯ್ಟಿಂಗ್ ಟೈಮ್ ಅಂತ ಅಂತೀವಿ. ಆ್ಯಂಡ್ ನೆಕ್ಸ್ಟ್ ಯಾವುದು? ರೆಸ್ಪಾನ್ಸ್ ಟೈಮ್. ಸೊ ಈ ಒಂದು ರೆಸ್ಪಾನ್ಸ್ ಟೈಮ್ ಅಂದರೆ ಏನು? ಈ ಒಂದು ಪ್ರೊಸೆಸ್ಸು ರೆಸ್ಪಾಂಡ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅನ್ನೋದು ರೆಸ್ಪಾನ್ಸ್ ಟೈಮ್. ಅಂದರೆ ಈಗ ಔಟ್ಪುಟ್ ಬರೋದಕ್ಕೆ ಎಷ್ಟು ಟೈಮ್ ಆಗುತ್ತೆ ಅದಲ್ಲ, ಸೊ ಅದು ರೆಸ್ಪಾಂಡ್ ಮಾಡೋದಕ್ಕೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದು ರೆಸ್ಪಾನ್ಸ್ ಟೈಮ್. ಸೊ ಸಿ ಪಿ ಯು ಯುಟಿಲೈಸೇಷನ್, ಥ್ರೂಪುಟ್, ಟರ್ನ್ ಅರೌಂಡ್ ಟೈಮ್, ವೇಟಿಂಗ್ ಟೈಮ್ ಆ್ಯಂಡ್ ರೆಸ್ಪಾನ್ಸ್ ಟೈಮ್. ಆ್ಯಂಡ್ ಈ ಒಂದು ಕ್ವೆಶನ್ ನಿಮ್ಮ ಮಾಡೆಲ್ ಕ್ವೆಶನ್ ಪೇಪರಲ್ಲಿ 6 ಮಾರ್ಕ್ ಕ್ವೆಶನ್ ಆಗಿ ಕೇಳಿದ್ದಾರೆ. ಸೊ ಇದು ಬಂದು ಅದರ ಸೊಲ್ಯೂಷನ್. ಆ್ಯಂಡ್ ನೆಕ್ಸ್ಟ್ ನೀವು ಸೆಕೆಂಡ್ ಕ್ವೆಶನ್ ನೋಡೋದಾದರೆ, ಕ್ಯಾಲ್ಕುಲೇಟ್ ಆವ್ರೇಜ್ ವೇಟಿಂಗ್ ಆ್ಯಂಡ್ ಟರ್ನ್ ಅರೌಂಡ್ ಟೈಮ್ಸ್ ಬೈ ಡ್ರಾಯಿಂಗ್ ದ ಗ್ಯಾಂಟ್ ಚಾರ್ಟ್ ಯೂಸಿಂಗ್ FCFS ಆ್ಯಂಡ್ RR. ಆ್ಯಂಡ್ ನೆಕ್ಸ್ಟ್ ಕ್ಯೂ ಏನು ಕೊಟ್ಟಿದ್ದಾರೆ? 2 ಮಿಲಿ ಸೆಕೆಂಡ್ಸ್ ಆ್ಯಂಡ್ SJF ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪ್ರೊಸೆಸ್ ಅರೈವಲ್ ಟೈಮ್ ಆ್ಯಂಡ್ ಬರ್ಸ್ಟ್ ಟೈಮ್ ಕೊಟ್ಟಿದ್ದಾರೆ. ಸೊ ಇದನ್ನು ನಿಮ್ಮ ಒಂದು ಕ್ವೆಶನಲ್ಲಿನೇ ಕೊಡ್ತಾರೆ. ಆ್ಯಂಡ್ ಇಲ್ಲಿ ನಮಗೆ ಏನೇನು ಫೈಂಡ್ ಮಾಡೋಕ್ಕೆ ಕೇಳಿದ್ದಾರೆ? ವಿ ನೀಡ್ ಟು ಫೈಂಡ್ ವೇಟಿಂಗ್ ಟೈಮ್ ಆ್ಯಂಡ್ ಟರ್ನ್ ಅರೌಂಡ್ ಟೈಮ್. ಸೊ ವಾಟ್ ಈಸ್ ವೇಟಿಂಗ್ ಟೈಮ್? ಈಗ ನಾವು ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಎಷ್ಟೊತ್ತು ವೆಯ್ಟ್ ಮಾಡುತ್ತೆ ಅನ್ನೋದು ವೇಟಿಂಗ್ ಟೈಮ್. ಆ್ಯಂಡ್ ಹೌ ಮಚ್ ಟೈಮ್ಸ್ ಫ್ರಮ್ ಅರೈವಲ್ ಟು ಕಂಪ್ಲೀಷನ್ ಆಫ್ ಪ್ರೊಸೆಸ್. ಅಂದರೆ ಈಗ ಒಂದು ಪ್ರೊಸೆಸ್ ಬಂದಿದೆ, ಅದು ಕಂಪ್ಲೀಟ್ ಆಗೋ ತನಕ ಎಷ್ಟು ಟೈಮ್ ತಗೊಳುತ್ತೆ ಅದನ್ನು ಟರ್ನ್ ಅರೌಂಡ್ ಟೈಮ್ ಅಂತ ಅಂತಾರೆ. ಸೊ ಈಗ ನಮಗೆ ಯಾವುದು ಫಸ್ಟ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕಾಗಿರೋದು? FCFS. ಸೊ FCFS ಅಂದರೆ ಏನು? ಫಸ್ಟ್ ಕಮ್ ಫಸ್ಟ್ ಸರ್ವ್. ಅಂದರೆ ಫಸ್ಟ್ ಯಾವ ಪ್ರೊಸೆಸ್ ಬಂದರೆ ಅದನ್ನು ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತಾರೆ, ಇರ್ರೆಸ್ಪೆಕ್ಟಿವ್ ಆಫ್ ಅರೈವಲ್ ಟೈಮ್ ಬರ್ಸ್ಟ್ ಟೈಮ್ ಆರ್ ವಾಟರ್. ಸೊ ಅರೈವಲ್ ಟೈಮ್ ಮೇಲೆ ಇದನ್ನು ಮಾಡೋದು. ಸೊ ಇದಕ್ಕೆ ಅರೈವಲ್ ಟೈಮ್ ಅನ್ನೋದು ಒಂದಿದ್ರೆ ಸಾಕು. ಸೊ ಇಲ್ಲಿ ಫಸ್ಟ್ ಏನಿದೆ? ಫಸ್ಟ್ ಈ ಒಂದು ಡಯಾಗ್ರಾಮ್ P1 ಅರೈವಲ್ ಟೈಮ್ 0 ಆ್ಯಂಡ್ ನೆಕ್ಸ್ಟ್ ಬರ್ಸ್ಟ್ ಟೈಮ್ 9. ಅಂದರೆ 0 ಇಂದ 9 ತನಕ. ಇದು ಇಲ್ಲಿ ಕ್ವೆಶನಲ್ಲಿ Q ಇಸ್ ಈಕ್ವಲ್ಸ್ ಟು 2 ಮಿಲಿ ಸೆಕೆಂಡ್ ಅಂತ ಕೊಟ್ಟಿರೋದ್ರಿಂದ ನಾವು ಇದನ್ನು ಮಿಲಿ ಸೆಕೆಂಡ್ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಸೊ ಅದೇನು 0 ಇಂದ 9. ಸೊ P1 ಏನಾಗುತ್ತೆ? 0. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಸೆಕೆಂಡಿಗೆ P2 ಅರೈವ್ ಆಗಿದೆ. ನೆಕ್ಸ್ಟ್ P3 ಅನ್ನೋದು 2 ಸೆಕೆಂಡ್ಸಿಗೆ, P4 ಅನ್ನೋದು 3 ಮಿಲಿ ಸೆಕೆಂಡ್ಸಿಗೆ. ಸೊ ಆನ್ ಅಪ್ ಟು 9. ಸೊ ಇಲ್ಲಿ ತನಕ 0 ಇಂದ ಈ 9 ತನಕ
ಇದೆಲ್ಲನೂ ಏನಿದೆ ಅಲ್ವಾ, ಇದೆಲ್ಲನೂ P1 ಆ್ಯಂಡ್ ನೆಕ್ಸ್ಟ್ ಏನು, ಇಲ್ಲಿ P1 1 ಸೆಕೆಂಡಿಗೆ ಬಂದಿದೆ, ಅದರ ಬರ್ಸ್ಟ್ ಟೈಮ್ ಎಷ್ಟಿದೆ 4. ಸೊ ಇಲ್ಲಿ ನಾವು 4 ಅಂದರೆ 9 + 4 ಎಷ್ಟು 13. ಸೊ 13 ತನಕ P2 ಅನ್ನೋದು ಎಕ್ಸಿಕ್ಯೂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು P3. ಸೊ P3ದು ಬರ್ಸ್ಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ 9 ಕೊಟ್ಟಿದ್ದಾರೆ. ಸೊ 13 + 9 ಏನು 22. ಆ್ಯಂಡ್ ನೆಕ್ಸ್ಟ್ ಲಾಸ್ಟಿಗೆ 5 ಅನ್ನೋದು ಕೊಟ್ಟಿದ್ದಾರೆ, ಯಾವುದ್ರದ್ದು P4ದು. ಸೊ 22 + 5 ವಿಲ್ ಬಿ 27. ಸೊ ಇಲ್ಲಿ ತನಕ ಏನು ಈ ಒಂದು ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೋತೀವಿ ಅಂತ ಈ ರೀತಿ ಬರಿತೀವಿ ಅಲ್ವಾ. ಸೊ ಈ ರೀತಿ ಬರೆಯೋದನ್ನು ನಾವು ಗ್ಯಾಂಟ್ ಚಾರ್ಟ್ ಅಂತ ಅಂತೀವಿ. ಈ ಒಂದು ಟೇಬಲ್, ಈ ಚಾರ್ಟ್ ಏನಿದೆ ಅಲ್ವಾ, ಅದು ಗ್ಯಾಂಟ್ ಚಾರ್ಟ್. ಆ್ಯಂಡ್ ನೆಕ್ಸ್ಟ್ ನಾವು ಇದ್ರ ಏನು ಫೈಂಡ್ ಔಟ್ ಮಾಡಬೇಕು, ಇದ್ರದ್ದು ಒಂದು ವೇಟಿಂಗ್ ಟೈಮ್ ಮತ್ತು ಟರ್ನ್ ಅರೌಂಡ್ ಟೈಮ್ನ ಫೈಂಡ್ ಔಟ್ ಮಾಡಬೇಕು. ಸೊ ನಾವೀಗ ವೇಟಿಂಗ್ ಟೈಮ್ನ ಫಸ್ಟ್ ಫೈಂಡ್ ಔಟ್ ಮಾಡೋದಾದರೆ, ಬರ್ಸ್ಟ್ ಟೈಮ್ ಅನ್ನೋದು 9 ಇದೆ, ಯಾವುದು P1ಗೆ ಅಲ್ವಾ. ಸೊ ಇದೇನಾಗುತ್ತೆ 0 ಇಂದ 9 ಸೆಕೆಂಡ್ಸ್ ತನಕ ತಗೊಳುತ್ತೆ, ಅಂದರೆ ಇಲ್ಲಿ 0 ಸೊ ಆನ್ ಅಪ್ ಟು 9. ಸೊ ಇಲ್ಲಿ ತನಕ ಏನಿದೆ ಇದೆಲ್ಲನೂ P1 ಇದೆ. ಆ್ಯಂಡ್ ನೆಕ್ಸ್ಟ್ ಮಿಡಲಲ್ಲಿ 1 ಮಿಲಿ ಸೆಕೆಂಡ್ ಟೈಮಿಗೆ P2 ಅನ್ನೋದು ಬರುತ್ತೆ. ಸೊ ಇದರದ್ದು ಏನಿದೆ, ಇದು 4 ಬರ್ಸ್ಟ್ ಟೈಮ್, ಇದ್ರ ಬರ್ಸ್ಟ್ ಟೈಮ್ ಬಂದು 4 ಅಂತ ಇದೆ. ಸೊ ಇದನ್ನು ನೀವು ನೋಡೋದಾದರೆ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ ಅಲ್ವಾ, ಇದರಲ್ಲಿ ನೋಡಿ ಈ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದೇನಿದೆ, ಸೊ ಇಲ್ಲಿ 9. ಸೊ ಇಲ್ಲಿ ತನಕ ಏನಾಯಿತು, ಇಲ್ಲಿ ತನಕ P1 9 ತನಕ +4 ಅಂತ ಇದೆ P2ದು. ಸೊ ಅದೇನಾಗುತ್ತೆ P2ದು 13 ಅಂತ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ P3 ಯಾವ ಸೆಕೆಂಡಿಗೆ ಬರುತ್ತೆ 2 ಮಿಲಿ ಸೆಕೆಂಡ್ ಟೈಮಲ್ಲಿ ಅರೈವ್ ಆಗುತ್ತೆ. ಆ್ಯಂಡ್ ಅದರ ಬರ್ಸ್ಟ್ ಟೈಮ್ ಎಷ್ಟಿದೆ 9 ಇದೆ. ಸೊ 13 + 9 ಎಷ್ಟು 22. ಆ್ಯಂಡ್ ನೆಕ್ಸ್ಟ್ P4 ಯಾವ ಟೈಮಲ್ಲಿ ಅರೈವ್ ಆಗುತ್ತೆ 3 ಮಿಲಿ ಸೆಕೆಂಡ್ ಟೈಮಲ್ಲಿ. ಆ್ಯಂಡ್ ಅದು ಎಷ್ಟಿದೆ 5 ಅಂತ ಇದೆ ಅದರ ಬರ್ಸ್ಟ್ ಟೈಮ್. ಸೊ 22 + 5 27. ಸೊ ನಾವೀಗ ಇದನ್ನು ಏನು ಮಾಡಬೇಕು, ಈ ರೀತಿ ಗ್ಯಾಂಟ್ ಚಾರ್ಟ್ ಇದನ್ನು ಬರಿತಿದ್ದೀವಲ್ವಾ, ಈ ಗ್ಯಾಂಟ್ ಚಾರ್ಟ್ನ ಬರೆದಿದ್ದಾದಮೇಲೆ ಇದರ ವೇಟಿಂಗ್ ಟೈಮ್ ಮತ್ತು ಟರ್ನ್ ಅರೌಂಡ್ ಟೈಮ್ ಅಂದರೆ ಆವ್ರೇಜ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ಯಾಕೆ ಬರ್ತೀವಿ ಅಂದರೆ, ಇದು ಫಸ್ಟ್ ಕಮ್ ಫಸ್ಟ್ ಸರ್ವ್. ಸೊ ಯಾವ್ದು ಫಸ್ಟ್ ಬಂದಿರುತ್ತೋ ಅದನ್ನೇ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಗ್ಯಾಂಟ್ ಚಾರ್ಟಲ್ಲಿ P1 P4 ಈ ರೀತಿನೇ ಬರ್ತಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಈಗ ವೇಟಿಂಗ್ ಟೈಮ್ ಅಲ್ವಾ. ಸೊ ಇಲ್ಲೇನಿದೆ P1 ಅನ್ನೋದು ಎಷ್ಟು ಸೆಕೆಂಡ್ ವೆಯ್ಟ್ ಮಾಡಿದೆ, ಸೊ ಇದು 0 ಸೆಕೆಂಡಿಗೆ ಬಂತು, 0 ಸೆಕೆಂಡಲ್ಲೇ ಎಕ್ಸಿಕ್ಯೂಟ್ ಆಯಿತು, ಅಂದರೆ ಇದೇನು ವೆಯ್ಟ್ ಮಾಡಿಲ್ಲ. ಸೊ ಅದು 0 - 0. ಆ್ಯಂಡ್ ನೆಕ್ಸ್ಟ್ P2. ಸೊ P2 ಎಷ್ಟೊತ್ತು ವೆಯ್ಟ್ ಮಾಡ್ತು, ಈ 0 ಇಂದ 9 ಬರೋ ತನಕ ಈ P2 ಅನ್ನೋದು ವೆಯ್ಟ್ ಮಾಡ್ತು. ಇದು ಬಂದಿದ್ದಾದಮೇಲೆ P2 ಎಕ್ಸಿಕ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಬಟ್ ಇದು ಬಂದಿದ್ದು ಯಾವಾಗ 0 ಸೆಕೆಂಡ್ಗೆ ಅಲ್ಲ, ಇದು ಬಂದಿದ್ದು 1 ಮಿಲಿ ಸೆಕೆಂಡ್ಗೆ. ಸೊ ಅದೇನು 9 - 1. ಆ್ಯಂಡ್ ನೆಕ್ಸ್ಟ್ ಏನಿದೆ P3. ಸೊ P3 ಅನ್ನೋದು ಎಷ್ಟು ಸೆಕೆಂಡ್ ವೆಯ್ಟ್ ಮಾಡಿದೆ 13 ಸೆಕೆಂಡ್ಸ್ ವೆಯ್ಟ್ ಮಾಡಿದೆ. ಮೈನಸ್ ಇದು ಬಂದಿದ್ದು ಯಾವಾಗ 2 ಮಿಲಿ ಸೆಕೆಂಡ್ ಇರಬೇಕಾದ್ರೆ. ಸೊ 13 - 3. ಅದೇ ರೀತಿಯೇ P4. ಸೊ ಇದೆಷ್ಟೊತ್ತು ವೆಯ್ಟ್ ಮಾಡಿದೆ 22. ಸೊ 22 ಆದಮೇಲೆ ಎಕ್ಸಿಕ್ಯೂಷನ್ ಅನ್ನೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದೆ. ಆ್ಯಂಡ್ ಇದು ಯಾವ ಮಿಲಿ ಸೆಕೆಂಡಿಗೆ ಬಂತು 3 ಮಿಲಿ ಸೆಕೆಂಡ್ಗೆ. ಸೊ 22 - 3. ಸೊ ಈಗ ನಾವು ಇದನ್ನೆಲ್ಲನೂ ಸಬ್ಟ್ರಾಕ್ಟ್ ಮಾಡಬೇಕು. ಸೊ 0 - 0 ಏನು 0, 9 - 1 8, +13 - 2 11 ಆ್ಯಂಡ್ 22 - 3 ಬಂದು 19. ಸೊ ಇದೆಲ್ಲದನ್ನು ಆ್ಯಡ್ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ 38. ಬಟ್ ಅಲ್ಲ ಅವ್ರು ಕ್ವೆಶನಲ್ಲಿ ಕೇಳಿರೋದು ವೆಯ್ಟಿಂಗ್ ಟೈಮ್ ಅಲ್ಲ, ಆವ್ರೇಜ್ ವೆಯ್ಟಿಂಗ್ ಟೈಮ್. ಸೊ ಇಲ್ಲಿ ಟೋಟಲ್ ಎಷ್ಟು ಪ್ರೊಸೆಸ್ ಇದೆ P1 P2 P3 ಆ್ಯಂಡ್ P4. ಸೊ 4 ಇದೆ. ಸೊ ಆವ್ರೇಜ್ ಹೇಗೆ ಫೈಂಡ್ ಔಟ್ ಮಾಡಬೇಕು, 38 ಡಿವೈಡೆಡ್ ಬೈ ಎಷ್ಟು ನಂಬರ್ ಆಫ್ ಪ್ರೊಸೆಸ್ ಇದೆ ಅದು. ಸೊ ಇಲ್ಲಿ 4 ಇರೋದ್ರಿಂದ 4. ಸೊ ಅದೆಷ್ಟು ಬರುತ್ತೆ 9.1. ಇದು ಬಂದು ಆವ್ರೇಜ್ ವೇಟಿಂಗ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಆವ್ರೇಜ್ ಟರ್ನ್ ಅರೌಂಡ್ ಟೈಮ್. ಸೊ ಟರ್ನ್ ಅರೌಂಡ್ ಟೈಮ್ ಅಂದರೆ ಏನು, ನಾನು ಮೊದಲಿಗೆ ಹೇಳ್ದಂಗೆ ಸ್ಟಾರ್ಟಿಂಗಿಂದ ಎಕ್ಸಿಕ್ಯೂಟ್ ಅಂದರೆ ಆ ಪ್ರೊಸೆಸ್ ಕಂಪ್ಲೀಟ್ ಆಗೋ ತನಕ ಎಷ್ಟು ಟೈಮ್ ತಗೊಳುತ್ತೆ ಅಷ್ಟು. ಸೊ ಈ ಒಂದು ಪ್ರೊಸೆಸ್ 1 ಏನಿದೆ ಅಲ್ವಾ, ಅದು 0 ಮಿಲಿ ಸೆಕೆಂಡಿಗೆ ಬಂತು ಆ್ಯಂಡ್ 9 ಮಿಲಿ ಸೆಕೆಂಡ್ ತನಕ ಎಕ್ಸಿಕ್ಯೂಟ್ ಆಯಿತು. ಸೊ ಇಲ್ಲಿ ಎಂಡ್ ಆಗಿರೋದು ಎಷ್ಟು 9ಗೆ, ಆ್ಯಂಡ್ ಇದು ಸ್ಟಾರ್ಟ್ ಏನಾಗಿರೋದು 0 ಇಂದ. ಸೊ ಅದೇನು ಮಾಡ್ತೀವಿ P1 is of 9 - 0 ಅಂತ ಬರ್ಕೋತೀವಿ. ಸೇಮ್ ಅದೇ ರೀತಿಯೇ ಈಗ ಇಲ್ಲಿ ನೋಡೋದಾದರೆ P2 ಎಷ್ಟಿಗೆ ಎಂಡ್ ಆಗಿದೆ 13ಗೆ. ಸ್ಟಾರ್ಟ್ ಆಗಿರೋದು ಯಾವಾಗ 1ಗೆ. ಸೊ ಇಲ್ಲಿ ನೋಡ್ಬೋದು ಇದು ಸ್ಟಾರ್ಟ್ ಆಗಿರೋದು 1 ಆ್ಯಂಡ್ ಎಂಡ್ ಆಗಿರೋದು ಯಾವಾಗ 13. ಸೊ ಇಲ್ಲೇನಾಗುತ್ತೆ 13 - 1. ಆ್ಯಂಡ್ ನೆಕ್ಸ್ಟ್ P3 ಎಂಡ್ ಆಗಿರೋದು ಯಾವಾಗ 22ಗೆ, ಮೈನಸ್ ಸ್ಟಾರ್ಟ್ ಆಗಿರೋದು 2, ಪ್ಲಸ್ ಅದೇ ರೀತಿಯೇ P4ಗೆ ಎಂಡ್ ಆಗಿರೋದು 27 ಮೈನಸ್ ಸ್ಟಾರ್ಟ್ ಆಗಿರೋದು 3. ಸೊ ಈ ರೀತಿ ಎಲ್ಲನೂ ಮಾಡಿದ್ದಾದ್ಮೇಲೆ ಸಬ್ಟ್ರಾಕ್ಟ್ ಮಾಡಿದಾಗ 9 - 0 9 ಪ್ಲಸ್ 13 - 1 ಬಂದು 12, 22 - 2 20 ಆ್ಯಂಡ್ ನೆಕ್ಸ್ಟ್ 27 - 3 ಬಂದು 24. ಸೊ ಇದನ್ನೆಲ್ಲ ಆ್ಯಡ್ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರುತ್ತೆ 65. ಸೊ ಇದು ಬಂದು
ಟರ್ನ್ ಅರೌಂಡ್ ಟೈಮ್. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಅದರ ಒಂದು ಆ್ಯಾವ್ರೇಜ್. ಸೊ ಇದರ ಒಂದು ಆ್ಯಾವ್ರೇಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಇಟ್ ವಿಲ್ ಬಿ 64 divided by 4, sorry, 65 divided by 4. So what is 65 divided by 4? It will be 18.2. ಇದು ಬಂದು ಆವ್ರೇಜ್ ಟರ್ನ್ ಅರೌಂಡ್ ಟೈಮ್. ಸೊ ಇಲ್ಲಿ ತನಕ ನಾವು ಯಾವ ಅಲ್ಗಾರಿದಮ್, ಶೆಡ್ಯೂಲಿಂಗ್ ಅಲ್ಗಾರಿದಮ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ದೀವಿ, ಫಸ್ಟ್ ಕಮ್ ಫಸ್ಟ್ ಸರ್ವ್ನ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಯಾವುದಿದೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಆರ್ ಆರ್. ಆರ್ ಆರ್ ಅಂದರೆ ಏನು, ರೌಂಡ್ ರಾಬಿನ್ ಅಲ್ವಾ. ಸೊ ಈ ಒಂದು ರೌಂಡ್ ರಾಬಿನಲ್ಲಿ ನಾವು ಪ್ರೀವಿಯಸ್ ವಿಡಿಯೋಲ್ಲಿ ಥಿಯರಿಯಲ್ಲಿ ಡಿಸ್ಕಸ್ ಮಾಡಿದಂಗೆ ಆರ್ ಆರ್ ಅಂದರೆ ಏನು, ಅದರಲ್ಲಿ ಒಂದು ಪ್ರೊಸೆಸ್ಸು ಎನ್ ನಂಬರ್ ಆಫ್ ಸೆಕೆಂಡ್ಸಿಗೆ ಅಥವಾ ಎನ್ ಟೈಮ್ಸಿಗೆ ಅಷ್ಟೇ ಎಕ್ಸಿಕ್ಯೂಟ್ ಅನ್ನೋದಾಗುತ್ತೆ. ಸೊ ಈಗ ನಾವು ಇದರ ಒಂದು ಗ್ಯಾಂಟ್ ಚಾರ್ಟ್ ನೋಡೋದಾದರೆ, ಇದನ್ನು ನಾವು ಸಾಲ್ವ್ ಮಾಡಬೇಕಂದ್ರೆ ಫಸ್ಟ್ ನಮಗೆ ಬರ್ಸ್ ಟೈಮ್ ಅನ್ನೋದು ಗೊತ್ತಿರಬೇಕು. ಸೊ ನಾವೀಗ ಇದರ ಕ್ವೆಶನ್ದು ಬರ್ಸ್ ಟೈಮ್ ನೋಡೋದಾದರೆ 9495 ಇದು ಇದರ ಬರ್ಸ್ ಟೈಮ್ ಅಲ್ವಾ. ಸೊ ನಾವೀಗ ಫಸ್ಟ್ 2 ಸೆಕೆಂಡ್ಸ್ಗೆ ಎಲ್ಲದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಅದೇನಾಗುತ್ತೆ, ಸೆಕೆಂಡ್ಸ್ ತನಕ ಎಕ್ಸಿಕ್ಯೂಟ್ ಆಗಿದೆ. ಸೊ ಬರ್ಸ್ ಟೈಮ್ 9 ಇದ್ದಿದ್ದು -2 ಮಾಡಿದರೆ ಎಷ್ಟು ಬರುತ್ತೆ, 7 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ P2 ಅಲ್ವಾ. ಸೊ P2ದು ಬರ್ಸ್ ಟೈಮ್ ಎಷ್ಟಿತ್ತು, 4. ಸೊ -2 ಮಾಡಿದ್ರೆ 2 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ P3 ಎಷ್ಟಿತ್ತು, ಸೇಮ್ 9 ಇದು P1 ಇದ್ದಂಗೆ. ಸೊ ಇದು 7 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮತ್ತೆ 2 ಸೆಕೆಂಡ್ಸ್ P4ನ ಎಕ್ಸಿಕ್ಯೂಟ್ ಮಾಡೋದ್ರಿಂದ P4 ಫಸ್ಟ್ ಎಷ್ಟಿತ್ತು, 5. ಸೊ -2 ಅಂದರೆ 3. ಸೊ ಪ್ರೀವಿಯಸ್ ಆಗಿ ಬರ್ಸ್ ಟೈಮ್ ಎಷ್ಟಿತ್ತು, 9495. ಸೊ ಈಗ ನಾವೆಲ್ಲದನ್ನು ಮೈನಸ್ 2 ಮಾಡಿದ್ರೆ ಇದು ಎಷ್ಟಾಗುತ್ತೆ, 7273. ಸೊ ನಾವೀಗ ಈ ವ್ಯಾಲ್ಯೂಸ್ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಈಗ P1 ಎಷ್ಟಿದೆ, 7 ಇದೆ. ಸೊ ನೆಕ್ಸ್ಟ್ ಮತ್ತೆ 2 ಸೆಕೆಂಡ್ಸ್ ರನ್ ಮಾಡಿದ್ರೆ ಅದೆಷ್ಟಾಗುತ್ತೆ, 5 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ P2 ಏನಾಗುತ್ತೆ, ಇದು 0 ಆಗುತ್ತೆ. ಬಿಕಾಸ್ ನಾವಿಲ್ಲಿ ಆಲ್ರೆಡಿ 2 ಇದೆ, 2 ಸೆಕೆಂಡ್ಸ್ ಎಕ್ಸಿಕ್ಯೂಟ್ ಮಾಡಿಬಿಟ್ರೆ ಅದು 0 ಅನ್ನೋದಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, P3. ಸೊ ಇದು ಸೇಮ್ P1 ಥರನೇ 5 ಬರುತ್ತೆ. ನೆಕ್ಸ್ಟ್ ಯಾವುದು, P4. ಸೊ P4 ಇಲ್ಲಿ 3 ಇತ್ತು. ಸೊ -2 ಅಂದರೆ ಎಷ್ಟು, 1. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಬರ್ಸ್ ಟೈಮ್ 5051. ಇದು ಬಂದು ಬರ್ಸ್ ಟೈಮ್ ಆಫ್ ನೆಕ್ಸ್ಟ್ ಸೈಕಲ್ದು. ನೆಕ್ಸ್ಟ್ ಇಲ್ಲಿ 5051 ಇರೋದ್ರಿಂದ ಇದನ್ನು ಮತ್ತಿನ್ನೊಮ್ಮೆ ಇದು 0, ಎಲ್ಲ 0 ಬರೋ ತನಕ ನಾವು ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಈಗ P1 ಫಸ್ಟ್ ಅಲ್ವಾ. ಸೊ 5 - 3 ಎಷ್ಟು, 5 - 2 ಬಂದು 3. ನೆಕ್ಸ್ಟ್ P2 ಆಲ್ರೆಡಿ ಎಕ್ಸಿಕ್ಯೂಟ್ ಆಗಿದೆ. ಸೊ ನಾವು P2 ಏನು ಮಾಡ್ತೀವಿ, ಬಿಟ್ಬಿಡ್ತೀವಿ. ಆ್ಯಂಡ್ ನೆಕ್ಸ್ಟ್ P3. ಸೊ P1 P3 ಸೇಮ್ ಇರೋದ್ರಿಂದ ವ್ಯಾಲ್ಯೂಸ್ 3 3. ಆ್ಯಂಡ್ ನೆಕ್ಸ್ಟ್ P4 1 ಇದೆ. ಸೊ ಈ 20ಇಂದ 21 ತನಕ ಅಷ್ಟೇ ಬರ್ಕೋಬೇಕು. ಸೊ ಇಲ್ಲೆಲ್ಲ ಏನು 18ಇಂದ 20, ಏಕೆಂದರೆ 2 ಸೆಕೆಂಡ್ಸ್ ಮಾಡಿದ್ದೀವಿ. ಸೊ ಇಲ್ಲಿ 20ಇಂದ 21, ಏಕೆ ಅಂದರೆ ಅಲ್ಲಿ 1 ಅಷ್ಟೇ ಇದೆ. ಸೊ ಇದೇನಾಗುತ್ತೆ, 0. ಸೊ ಈಗ ಬರ್ಸ್ ಟೈಮ್ ಏನು, 330. ಆ್ಯಂಡ್ P1 ಮತ್ತು P2 ಮತ್ತು P4 0. ಸೊ P1 ಆ್ಯಂಡ್ P2 ಮಾತ್ರ 33 ಇದೆ. ಸೊ ನಾವೇನು ಮಾಡ್ತೀವಿ, ನೆಕ್ಸ್ಟ್ 2 ಸೆಕೆಂಡ್ಸ್ ಅಂದರೆ ಏನು, ಇಲ್ಲಿ 1 ಉಳ್ಕೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಮ್ಮೆ ಇದು ಮತ್ತೆ ಇನ್ನೊಮ್ಮೆ 1 ಅಂತ ಉಳ್ಕೊಳುತ್ತೆ. ಆ್ಯಂಡ್ ಲಾಸ್ಟಿಗೆ ಆ 1 ನಾವು ಮಾಡಿದಾಗ ಇಲ್ಲಿ 0, ಇಲ್ಲಿ 0 ಅನ್ನೋದು ಬರುತ್ತೆ. ಸೊ ಇದು ಟೋಟಲ್ ಎಷ್ಟು, 27 ತನಕ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಇದೇನು ಗ್ಯಾಂಟ್ ಚಾರ್ಟ್ ಆಫ್ ರೌಂಡ್ ರಾಬಿನ್. ಆ್ಯಂಡ್ ನೆಕ್ಸ್ಟ್ ಅದರ ಒಂದು ವೇಟಿಂಗ್ ಟೈಮ್ ನೋಡೋದಾದರೆ, ಈಗ ಎಷ್ಟೆಷ್ಟು ವೆಯ್ಟ್ ಮಾಡಿದೆ ಅನ್ನೋದನ್ನು ನಾವು ಫಸ್ಟ್ ನೋಡಬೇಕಾಗುತ್ತೆ ಅಲ್ವಾ. ಸೊ ಫಸ್ಟ್ ಎಷ್ಟು ಮಾಡಿದೆ, 0 ಅಂತ ವೆಯ್ಟೇ ಮಾಡಿದೆ. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಎಷ್ಟು, 6. ಸೊ ಪ್ಲಸ್ 6. ಸೊ ಸೊ 6. ಸೊ 6. ಆ್ಯಂಡ್ ನೆಕ್ಸ್ಟ್ ಸೊ ಸೆಕೆಂಡ್ಸ್ ಬರುತ್ತೆ. ಆ್ಯಂಡ್ ಸೊ 1. ಸೊ ಪ್ಲಸ್ 3. ಆ್ಯಂಡ್ ನೆಕ್ಸ್ಟ್ ಇಲ್ಲ, ನೆಕ್ಸ್ಟ್ ಇಲ್ಲೇ ಇದೆ. ಸೊ ಎಷ್ಟು ಸೆಕೆಂಡ್ಸ್ ಇತ್ತು, 23 ಸೆಕೆಂಡ್ಸ್. ಸೊ ಇದೇನು P1. ಆ್ಯಂಡ್ ನೆಕ್ಸ್ಟ್ ಸೊ P ಸೊ ಅರೇ 1. ಸೊ ಏನಾಗುತ್ತೆ, 1 ಇಂದ ಸ್ಟಾರ್ಟ್ ಪ್ಲಸ್ 6 16 ಪ್ಲಸ್ 2 6. ಸೊ ಅದು 1 6 3. ಸೊ ಇದು ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿ ಎಷ್ಟಿದೆ, ಫಸ್ಟ್ ಇದು ಅಲ್ವಾ. ಸೊ ಇದು ಅರೈವಲ್ ಟೈಮ್, ಫಸ್ಟ್ ಅರೈವಲ್ ಟೈಮ್ ಪ್ಲಸ್ ನಾವು ಇದನ್ನು ಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು, ಒಂದು ನೆಕ್ಸ್ಟ್ ಎಲ್ಲಿ ವೇಟ್ ಎಲ್ಲಿದೆ, ಇಲ್ಲಿ. ಸೊ ಪ್ಲಸ್ 2 ಎಷ್ಟು, 6. ಆ್ಯಂಡ್ ನೆಕ್ಸ್ಟ್ P3 ಇಲ್ಲಿ
ಸೊ ಇಲ್ಲಿ ಎಷ್ಟು ಆ್ಯಂಡ್ ನೆಕ್ಸ್ಟ್ ಇಲ್ಲಿ 1, ಸೊ ಅದೇನಾಗುತ್ತೆ 3 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ P1 ಇದೆ ಆ್ಯಂಡ್ ಇಲ್ಲಿ P3. ಸೊ ಈ P3 ಇಂದ ಈ P3ಗೆ ಎಷ್ಟೊತ್ತು ವೆಯ್ಟ್ ಮಾಡುತ್ತೆ? 1 ಸೆಕೆಂಡ್ ಅಷ್ಟೇ, ಏಕೆಂದರೆ ಲಾಸ್ಟಲ್ಲಿ P1 1 ಇತ್ತು, ಅದಕ್ಕೆ ಇಲ್ಲಿ ಎಷ್ಟಾಗುತ್ತೆ? 1 ಆಗುತ್ತೆ. ಸೊ ಇದು ಬಂದು P3. ಆ್ಯಂಡ್ ನೆಕ್ಸ್ಟ್ ಯಾವುದು? P4 ಅಲ್ವಾ? ಸೊ ನಾವು P4 ಕನ್ಸಿಡರ್ ಮಾಡಿದ್ರೆ ಅದು ಅರೈವಲ್ ಟೈಮ್ 3 ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇಲ್ಲಿದೆ. ಸೊ ಇಲ್ಲಿ ನೆಕ್ಸ್ಟ್ ಇಲ್ಲಿ ಸೊ 1 3 ಸೊ ಎಷ್ಟು 6, ಸೊ 6 ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಸೊ ಇದು ಎಷ್ಟು ಇದು ಸೊ ಪ್ಲಸ್ 4. ಸೊ ಇದೇನು ಇದು P4ದು. ಆ್ಯಂಡ್ ಇಲ್ಲಿ ನಾವು ನೋಡೋದಾದರೆ ನಾವು ಈಗ ಇದನ್ನೆಲ್ಲದನ್ನು ಆ್ಯಡ್ ಮಾಡಬೇಕು. ಸೊ 6 + 6 ಎಷ್ಟು 12, 12 + 3 15, 15 + 2 17. ಈ ನಂಬರ್ಸ್ನೆಲ್ಲನೂ ಆ್ಯಡ್ ಮಾಡಿದ್ರೆ ನಮಗೆ ಸಮ್ ಎಷ್ಟು ಬರುತ್ತೆ? 53 ಬರುತ್ತೆ. ಸೊ ಇದು ಬಂದು ವೇಟಿಂಗ್ ಟೈಮ್. ಬಟ್ ನಮಗೆ ಬೇಕಾಗಿರೋದೇನು? ಆ್ಯಾವ್ರೇಜ್ ವೇಟಿಂಗ್ ಟೈಮ್. ಸೊ ಆ್ಯಾವ್ರೇಜ್ ಅಂದರೆ ಎಷ್ಟು ಪ್ರೊಸೆಸ್ ಇದೆ ಇಲ್ಲಿ? 4 ಪ್ರೊಸೆಸ್ ಇದೆ. ಸೊ ಅದೇನಾಗುತ್ತೆ 53 / 4. ಸೊ 53 / 4 ಎಷ್ಟು? 13.2. ಇದು ಬಂದು ಆ್ಯಾವ್ರೇಜ್ ವೇಟಿಂಗ್ ಟೈಮ್. ಸೊ ವೇಟಿಂಗ್ ಟೈಮ್ನ ಕಂಡುಹಿಡಿದ್ರೆ ಅದಕ್ಕೆ ಮತ್ತು ಆ್ಯಾವ್ರೇಜ್ನ ಕಂಡುಹಿಡಿದಿಲ್ಲ ಅಂದರೆ ಅದಕ್ಕೂ ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಸೊ ವೇಟಿಂಗ್ ಟೈಮ್ ಬಂದಮೇಲೆ /4 ಅಂದರೆ ಎಷ್ಟು ನಂಬರ್ ಆಫ್ ಪ್ರೊಸೆಸ್ ಇದೆ ಅದರ ಜೊತೆ ಡಿವೈಡ್ ಮಾಡಿದ್ಮೇಲೆ ಈ ಒಂದು ಆ್ಯಾವ್ರೇಜ್ ಅನ್ನೋದು ಬರುತ್ತೆ. ಸೊ ಇಲ್ಲಿಗೆ ನಿಮ್ಮ ಆನ್ಸರ್ ಕರೆಕ್ಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಟರ್ನ್ ಅರೌಂಡ್ ಟೈಮ್ ಫೈಂಡ್ ಔಟ್ ಮಾಡಬೇಕು. ಸೊ ನಾವು ಪ್ರೀವಿಯಸ್ ಆಗಿ ಹೇಗೆ ಮಾಡಿದ್ವು ಇಲ್ಲೂ ಹಾಗೇನೆ. ಸೊ ಇದು ಕಂಪ್ಲೀಟ್ ಆಗಿರೋದು P1 ಯಾವಾಗ ಕಂಪ್ಲೀಟ್ ಆಯಿತು? 26 ಇರಬೇಕಾದ್ರೆ. ಸೊ ಇದೇನಾಗುತ್ತೆ 26 ಮೈನಸ್ ಅರೈವಲ್ ಟೈಮ್ ಏನು 0. ಸೊ ಇದು 26 - 0 ಅಂತ ಆಗುತ್ತೆ. ಸೇಮ್ ಅದೇ ರೀತಿಯೇ P2ನ ಕನ್ಸಿಡರ್ ಮಾಡ್ಕೊಳೋದಾದರೆ P2 ಯಾವಾಗ ಕಂಪ್ಲೀಟ್ ಆಯಿತು? 12 ಇರಬೇಕಾದ್ರೆ ಕಂಪ್ಲೀಟ್ ಆಯಿತು. ಆ್ಯಂಡ್ ಅದರ ಅರೈವಲ್ ಟೈಮ್ ಏನು ನಿಮಗೆ ಆ ಕ್ವೆಶನಲ್ಲಿ ಕೊಟ್ಟಿದ್ರು. ಸೊ ಅದೇನು 1 ಅಂತ. ಆ್ಯಂಡ್ ನೆಕ್ಸ್ಟ್ ಯಾವುದು P3. ಸೊ P3 ಅನ್ನೋದು ಎಲ್ಲಿ ಕಂಪ್ಲೀಟ್ ಆಯಿತು? 27ಗೆ. ಆ್ಯಂಡ್ ನೆಕ್ಸ್ಟ್ ಅದರ ಅರೈವಲ್ ಟೈಮ್ ಏನು 2 ಆ್ಯಂಡ್ ಲಾಸ್ಟಿಗೆ P4. ಸೊ P4 ಎಲ್ಲಿಗೆ ಕಂಪ್ಲೀಟ್ ಆಗಿದೆ? 21 ಇರಬೇಕಾದ್ರೆ. ಆ್ಯಂಡ್ ನೆಕ್ಸ್ಟ್ ಅದರ ಅರೈವಲ್ ಟೈಮ್ ಏನು 3. ಸೊ ಇದನ್ನೆಲ್ಲನೂ ಮೈನಸ್ ಮಾಡಿ ಈ ರೀತಿ ಪ್ಲಸ್ ಮಾಡಿದಾಗ ಟೋಟಲ್ ಎಷ್ಟು ಬರುತ್ತೆ? 80 ಬರುತ್ತೆ. ಸೊ ನಾವಿದರ ಒಂದು ಆ್ಯಾವ್ರೇಜ್ ಮಾಡಿದ್ರೆ 80/2 ಎಷ್ಟು? 20. ಸೊ ಇದು ಬಂದು ಆ್ಯಾವ್ರೇಜ್ ಟರ್ನ್ ಅರೌಂಡ್ ಟೈಮ್ ಆಫ್ ರೌಂಡ್ ರಾಬಿನ್. ಕ್ವೆಶನಲ್ಲಿ ಏನು ಕೇಳಿದ್ದಾರೆ? SJF. ಸೊ ನೀವು SJF ಅಂತ ನಿಮಗೆ ಮೆನ್ಷನ್ ಮಾಡಿದ್ರೆ ನೀವು ನಾನ್ ಪ್ರಿಯಂಪ್ಟಿವ್ ಅದನ್ನೇ ಮಾಡಬೇಕಾಗುತ್ತೆ. ಸೊ ನಾವೀಗ ಇದರ ಒಂದು ಗ್ಯಾಂಟ್ ಚಾರ್ಟ್ ನೋಡೋದಾದರೆ ಸೊ ಫಸ್ಟ್ ವಾಟ್ ಈಸ್ SJF? SJF ಅಂದರೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಲ್ವಾ? ಅಂದರೆ ಈಗ ಇದರ ಒಂದು ನಮ್ಮ ಕ್ವೆಶನ್ ನೋಡೋದಾದರೆ ಇಲ್ಲಿ ಏನಿದೆ? 9495. ಸೊ ಇದರಲ್ಲಿ ಶಾರ್ಟೆಸ್ಟ್ ಜಾಬ್ ಅಂದರೆ ಫಸ್ಟ್ ಏನು? ಅರೈವಲ್ ಟೈಮ್. ಸೊ ಅರೈವಲ್ ಟೈಮ್ನ ನೀವು ಕನ್ಸಿಡರ್ ಮಾಡ್ಕೋಬೇಡಿ ಇಲ್ಲಿ, ಇದನ್ನು ಬಿಡಿ. ಸೊ ಈಗ ನಾವು ಯಾವ್ದು ಶಾರ್ಟೆಸ್ಟ್ ಜಾಬ್ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಯಾವುದು ಲೆಸ್ ನಂಬರ್ ಆಫ್ ಬರ್ಸ್ ಟೈಮ್ ಇರುತ್ತೆ, ಲೆಸ್ ನಂಬರ್ ಆಫ್ ಸೆಕೆಂಡ್ಸಲ್ಲಿ ಅದು. ಸೊ ಈ ಲೆಸ್ ನಂಬರ್ ಆಫ್ ಸೆಕೆಂಡ್ಸ್ ಯಾವುದಕ್ಕಿದೆ? ಇದು ಅಲ್ವಾ? ಸೊ ಫಸ್ಟ್ ಏನಾಗುತ್ತೆ? P2 ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತು P4 ಆಗುತ್ತೆ, ಆ್ಯಂಡ್ ನೆಕ್ಸ್ಟ್ P1 ಆಗಿ ಮತ್ತು P3 ಅನ್ನೋದು ಆಗುತ್ತೆ. ಅಥವಾ P3 P1 ಅದು ನಿಮ್ಮ ಇಷ್ಟ. ನಿಮಗೆ ಅದೇ ಸೀಕ್ವೆನ್ಸಲ್ಲಿಲ್ಲ, ಫಸ್ಟ್ ಯಾವುದು ಈಕ್ವಲ್ ಇದ್ದರೆ ಅದು ಹಂಗಾಗುತ್ತೆ. ಸೊ ಇಲ್ಲ ಅಂದರೆ ಫಸ್ಟ್ ಸ್ಮಾಲ್ ನಂಬರ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಆ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಈಗ ಇದರ ಒಂದು ಗ್ಯಾಂಟ್ ಚಾರ್ಟ್ ನೋಡೋದಾದರೆ ಇದೇನಿದೆ? P1ಇಂದ P2 P3 ಮತ್ತು ಈ ರೀತಿ P3 ಅಲ್ಲ, ಇದು ಇಲ್ಲಿ P4 ಅಂತ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ 0 1 2 3. ಸೊ ಇಲ್ಲಿ 0ಇಂದ 9 ತನಕ ಏನು? ಈ P1 ಆ್ಯಂಡ್ ಈ ಒಂದು P2 ನೆಕ್ಸ್ಟ್ 9 + 4 ಸೊ 9 + 5 13, ನೆಕ್ಸ್ಟ್ 18 ಮತ್ತು P3 ಲಾಸ್ಟಿಗೆ P3 ಆಗಿದೆ. ಸೊ ಎಷ್ಟದು? 27. ನಾವು ಇದರ ಒಂದು ವೇಟಿಂಗ್ ಟೈಮ್ ನೋಡೋದಾದರೆ ವೇಟಿಂಗ್ ಟೈಮ್ ಅಂದರೆ ಏನು? ಅದು ಎಷ್ಟೊತ್ತು ವೆಯ್ಟ್ ಮಾಡಿದೆ ಅಂತ ಅಲ್ವಾ? ಸೊ ಇದು ಎಷ್ಟೊತ್ತು ಮಾಡಿದೆ? P1 P ಟೈಮ್ ಸೊ ಇಲ್ಲಿ P2 ಯಾವಾಗ ಸ್ಟಾರ್ಟ್? ಸೊ 9 1 ನೆಕ್ಸ್ಟ್ P13 ಸ್ಟಾರ್ಟ್ 3 ಆ್ಯಂಡ್ ನೆಕ್ಸ್ಟ್ ಅದೇ ರೀತಿಯೇ P3ಗೂ 18 ಆ್ಯಂಡ್ ನೆಕ್ಸ್ಟ್ -2. ಯಾಕೆ ಅಂದರೆ ಇದು P3ಇದು P3ಇದು. ಸೊ ಇದೇನಾಗುತ್ತೆ? ಈ ರೀತಿ ಇದನ್ನೆಲ್ಲ 34 ಅಂತ ಬರುತ್ತೆ. ಸೊ ನಾವು ಇದರ ಆ್ಯಾವ್ರೇಜ್ ನೋಡೋದಾದರೆ 34 / 4. ಸೊ ಇದೇನು ಬರುತ್ತೆ? 8.5. ಇದು ಬಂದು ಆ್ಯಾವ್ರೇಜ್ ವೇಟಿಂಗ್ ಟೈಮ್. ಆ್ಯಂಡ್ ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್. ಸೊ ಇದೇನು? ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್ ಅಲ್ವಾ? ಸೊ ಇದು ಕಂಪ್ಲೀಟ್ ಆಗಿದೆ ಯಾವಾಗ? P1 9 - 0. ನೆಕ್ಸ್ಟ್ P2 13 ಆ್ಯಂಡ್ ಅರೈವಲ್ ಟೈಮು 1.
P4 18, ನೆಕ್ಸ್ಟ್ ಅರೈವಲ್ ಟೈಮು 3. ಸೊ ಈ ರೀತಿ ಎಲ್ಲಾನು ಬರೆದಾಗ ನಿಮಗೆ ಏನು ಬರುತ್ತೆ ಸಮ್ ಅಥವಾ ಲಾಸ್ಟಿಗೆ ಆನ್ಸರು 61 ಅನ್ನೋದು ಬರುತ್ತೆ. ಸೊ ಆವ್ರೇಜ್ ಅಂದರೆ ಏನು ಡಿವೈಡೆಡ್ ಬೈ 4 ಪ್ರೊಸೆಸ್. ಸೊ ಅದು 61 ಡಿವೈಡೆಡ್ ಬೈ 4 ಎಷ್ಟು ಬರುತ್ತೆ 15.3. ಸೊ ಇದು ನಿಮ್ಮ ಒಂದು SJFದು ಆರ್ ಆವ್ರೇಜ್ ಟರ್ನ್ ಅರೌಂಡ್ ಟೈಮ್. ಸೊ ಈ ರೀತಿ ನಿಮಗೆ ಯಾವುದೇ ರೀತಿ ಒಂದು ಅಲ್ಗಾರಿದಮ್ನ ಅಥವಾ ಶೆಡ್ಯೂಲಿಂಗ್ ಅಲ್ಗಾರಿದಮ್ನ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿ ಅಂದರೂ ನೀವು ಮಾಡ್ಬೋದು. ಇಲ್ಲ ನಿಮಗೆ ಪ್ರಾಬ್ಲಮ್ ಮಾಡೋಕ್ಕೆ ಏನಾದರೂ ಇಷ್ಟ ಆಗಿಲ್ಲ ಅಂತ ಅನ್ನೋದಾದರೆ ನೀವು ಕಂಪ್ಲೀಟ್ ಥಿಯರಿನ ಬರಿಬೋದು. ಫಾರ್ ಸೇಫರ್ ಸೈಡ್ ನೀವೆಲ್ಲ ಥಿಯರಿನೂ ಈಸಿ ಅಂತ ನಿಮಗೆ ಅನ್ಸೋದಾದರೆ ನೀವು ಥಿಯರಿನೇ ಬರೀರಿ. ಇಲ್ಲ ನಂಗೆ ಪ್ರಾಬ್ಲಮ್ ತುಂಬ ಈಸಿ ಇದೆ ಅಂತ ಅನ್ಸೋದಾದರೆ ಪ್ರಾಬ್ಲಮ್ನ ಬರೀರಿ. ಬಟ್ ನೀವು ಈ ಪ್ರಾಬ್ಲಮ್ನೇ ಕುಂತು ಇದನ್ನೇ ಬರ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅನ್ನೋದೊಂದನ್ನು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, with a neat diagram explain the states of process with a transition diagram and PCB. ಸೊ PCB ಅಂದರೆ ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಸೊ ಇದರ ಒಂದು ಆನ್ಸರ್ ನೋಡೋದಾದರೆ, ಅದು ಒಂದು ಪ್ರೋಗ್ರಾಮ್ನ ಸ್ಟಿಲ್ ಎಕ್ಸಿಕ್ಯೂಟ್ ಮಾಡ್ತಿದ್ದೀವಿ, ಅದಿನ್ನೂ ಕಂಪ್ಲೀಟಾಗಿ ಎಕ್ಸಿಕ್ಯೂಟ್ ಅನ್ನೋದಾಗಿಲ್ಲ. ಸೊ ನಾವು ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡ್ತಿರ್ತೀವಿ ಅಲ್ವಾ, ಅದನ್ನು ನಾವು ಪ್ರೊಸೆಸ್ ಅಂತ ಅಂತೀವಿ. ಈಗ ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡ್ತಿದ್ರೆ ಆ ಮಾಡೋದು ಏನಿದೆ ಅಲ್ವಾ ಅದು ಪ್ರೊಸೆಸ್. ಸೊ ಪ್ರೊಸೆಸ್ ಮೆಮೊರಿ ಈಸ್ ಡಿವೈಡೆಡ್ ಇಂಟು 4 ಸೆಕ್ಷನ್ಸ್. ಸೊ ಈಗ ಒಂದು ಪ್ರೊಸೆಸ್ ಅಂದರೆ ಅದಕ್ಕೆ ಒಂದಷ್ಟು ಮೆಮೊರಿ ಅನ್ನೋದಿರುತ್ತೆ, ಏನಕ್ಕೆ ಆ ಪ್ರೋಗ್ರಾಮ್ಸ್ನ ಸ್ಟೋರ್ ಮಾಡ್ಕೊಳೋದಕ್ಕೆ. ಸೊ ಆ ಮೆಮೊರಿನ ನಾವೇನು ಮಾಡಿದ್ದೀವಿ 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿದ್ದೀವಿ. ಯಾವ್ಯಾವುದು? ಅ ಸ್ಟೇಟ್ ಈಸ್ ಯೂಸ್ಡ್ ಟು ಸ್ಟೋರ್ ಟೆಂಪರರಿ ಡೇಟಾ ಲೈಕ್ ವೇರಿಯಬಲ್ಸ್. ಸೊ ನೀವೀಗ ಯಾವುದೋ ಒಂದು ಸ್ಟೂಡೆಂಟ್ ಡೇಟಾ ಅಥವಾ ಯಾವುದೋ ಒಂದು ನಿಮ್ಮ ಒಂದು ಸಿ ಅಥವಾ ಪೈಥಾನಲ್ಲಿ ನೀವು ಎಷ್ಟೊಂದು ಪ್ರೋಗ್ರಾಮ್ಸ್ ಬರ್ತಿರ್ತೀರ. ಸೊ ಅದರಲ್ಲಿ ನೀವು ಯಾವುದೋ ಒಂದು ಇದನ್ನು ವೇರಿಯಬಲ್ನ ಅಂದರೆ ವೇರಿಯಬಲ್ ಯೂಸ್ ಮಾಡಿಕೊಂಡು ನೀವೊಂದು ಡೇಟಾನ ಟೆಂಪ್ ಅನ್ನೋ ಒಂದು ವೇರಿಯಬಲ್ ಯೂಸ್ ಮಾಡ್ಕೊಂಡು ಬರೆದಿರ್ತೀರ. ಸೊ ಅದು ಏನು ಸ್ಟೋರ್ ಮಾಡುತ್ತೆ? ಟೆಂಪರರಿ ಡೇಟಾನ ಸ್ಟೋರ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಿದೆ? ಹೀಪ್ ಈಸ್ ಡೈನಮಿಕ್ ಮೆಮೊರಿ. ಅಂದರೆ ಈ ಹೀಪ್ ಅನ್ನೋದೇನು ಅದೊಂದು ಡೇಟಾ ಸ್ಟ್ರಕ್ಚರ್. ಸೊ ನಿಮ್ಮ DSA ಸಬ್ಜೆಕ್ಟಲ್ಲಿ ಇದಿರುತ್ತೆ. ಸೊ ಹೀಪ್ ಅನ್ನೋದೊಂದು ಡೇಟಾ ಸ್ಟ್ರಕ್ಚರ್. ನೀವು ಅದನ್ನು ಏನಕ್ಕೆ ಯೂಸ್ ಮಾಡ್ತೀರಾ? ಪ್ರಯಾರಿಟಿ ಕ್ಯೂಗೋಸ್ಕರ ಆ ಹೀಪ್ನ ಯೂಸ್ ಮಾಡ್ಕೋತೀರಾ. ಸೊ ಈ ಹೀಪ್ ಅನ್ನೋದೇನಿದೆ ಅಲ್ವಾ ಅದು ಇಲ್ಲಿ ಡೈನಮಿಕ್ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ಏನಿದೆ? ದ ಡೇಟಾ ಸೆಕ್ಷನ್ ಸ್ಟೋರ್ಸ್ ಗ್ಲೋಬಲ್ ವೇರಿಯಬಲ್ಸ್. ಸೊ ಇದು ಬಂದು ಈ ಡೇಟಾ ಸೆಕ್ಷನ್ ಏನು ಸ್ಟೋರ್ ಮಾಡುತ್ತೆ ಅಂದರೆ ಗ್ಲೋಬಲ್ ವೇರಿಯಬಲ್ಸ್ ಅಂತ ಹೇಳಿದ್ದಾರೆ. ಆ್ಯಂಡ್ ನಿಮಗೆ ವೇರಿಯಬಲ್ಸ್ ಯಾವ್ಯಾವುದು ಅಂತ ಗೊತ್ತಿರುತ್ತೆ. ಸೊ ಒಂದು ಪ್ರೋಗ್ರಾಮಲ್ಲಿ ಗ್ಲೋಬಲ್ ವೇರಿಯಬಲ್ಸ್ ಇರುತ್ತೆ ಆ್ಯಂಡ್ ಲೋಕಲ್ ವೇರಿಯಬಲ್ಸ್ ಆಲ್ಸೋ ಇರುತ್ತೆ. ಸೊ ಈ ಒಂದು ಡೇಟಾ ಸೆಕ್ಷನ್ ಏನಿದೆ ಅಲ್ವಾ ಅದು ಗ್ಲೋಬಲ್ ವೇರಿಯಸ್ನ ಸ್ಟೋರ್ ಮಾಡ್ಕೊಳುತ್ತೆ. ಆ್ಯಂಡ್ ನೆಕ್ಸ್ಟ್ ದ ಟೆಕ್ಸ್ಟ್ ಸೆಕ್ಷನ್ ಕಂಪ್ರೈಸಸ್ ದ ಕಂಪೈಲ್ಡ್ ಕೋಡ್. ಅಂದರೆ ಏನು? ಈಗ ನಾವು ಯಾವುದೋ ಒಂದು ಕೋಡ್ನ ಕಂಪೈಲೇಷನ್ ಮುಗ್ದಿರುತ್ತೆ ಅಂದರೆ ಕಂಪೈಲ್ ಆಗಿರುತ್ತೆ ಆ ಕೋಡು, ಅದನ್ನು ಈ ಟೆಕ್ಸ್ಟ್ ಸೆಕ್ಷನ್ ಅನ್ನೋದು ಕಂಪ್ರೈಸ್ ಮಾಡುತ್ತೆ. ಸೊ ನಾವು ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಇಲ್ಲಿ ಸ್ಟಾರ್ಟಿಂಗ್ ಏನಿದೆ? ಇಲ್ಲಿ ಟೆಕ್ಸ್ಟಲ್ಲಿ 0 ಇದೆ. ಆ್ಯಂಡ್ ನೆಕ್ಸ್ಟ್ ಡೇಟಾ ಸೆಕ್ಷನ್ ಮತ್ತು ಹೀಪ್ ಆ್ಯಂಡ್ ಲಾಸ್ಟಿಗೆ ಏನು ಸ್ಟ್ಯಾಕ್ ಅನ್ನೋದಿದೆ, ಅಲ್ಲಿ ಮ್ಯಾಕ್ಸಿಮಮ್ ಅಂತ ಬರೀಬೇಕು. ಸೊ ಇದೇನು? ಪ್ರೊಸೆಸ್ ಇನ್ ಮೆಮೊರಿ. ಸೊ ಇದನ್ನು ನಾವು 4 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿ ಬರಿಬೇಕು. ಪ್ರೊಸೆಸ್ ಸ್ಟೇಟ್ ಆ್ಯಂಡ್ ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಸೊ ಈ ಕ್ವೆಶನನ್ನು ತುಂಬ ಸರಿನೇ ಕೇಳಿದ್ದಾರೆ. ಸೊ ಅವ್ರು ಹೇಗೆ ಕೇಳ್ತಾರೆ ಅಂದರೆ ಎಕ್ಸ್ಪ್ಲೈನ್ PCB ಅಂತ ಕೇಳ್ಬೋದು. ಸೊ PCB ಅಂದರೆ ಏನು? ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಸೊ ಫಸ್ಟ್ ಈ ಪ್ರೊಸೆಸ್ ಸ್ಟೇಟ್ ಅನ್ನೋದನ್ನು ನೋಡಿದ್ರೆ ಪ್ರೊಸೆಸ್ ಸ್ಟೇಟಲ್ಲಿ 5 ಸ್ಟೇಟ್ಸ್ ಇರುತ್ತೆ. ಯಾವ್ಯಾವುದು? ನ್ಯೂ, ರೆಡಿ, ರನ್ನಿಂಗ್, ವೇಟಿಂಗ್ ಆ್ಯಂಡ್ ಟರ್ಮಿನೇಟೆಡ್. ಸೊ ನಾವೀಗ ಇದನ್ನು ಎಕ್ಸ್ಪ್ಲೈನ್ ಮಾಡೋದಾದರೆ ನ್ಯೂ ಅಂದರೆ ಏನು? ದ ಪ್ರೊಸೆಸ್ ಈಸ್ ಇನ್ ದ ಸ್ಟೇಜ್ ಆಫ್ ಬೀಯಿಂಗ್ ಕ್ರಿಯೇಟೆಡ್. ಅಂದರೆ ನಾವು ಪ್ರೊಸೆಸ್ನ ಇನ್ನೂ ಕ್ರಿಯೇಟ್ ಮಾಡಿಲ್ಲ, ಈಗ ಅದು ಕ್ರಿಯೇಟ್ ಆಗೋ ಆ ಒಂದು ಸ್ಟೇಜಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ಏನು? ಹ್ಯಾಸ್ ಆಲ್ ದ ರಿಸೋರ್ಸಸ್ ಇಟ್ ನೀಡ್ಸ್ ಟು ರನ್. ಅಂದರೆ ಈಗೇನು? ನಾವು ಯಾವುದೋ ಒಂದು ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ನೀವು ಆ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ಫಸ್ಟ್ ಏನು ಮಾಡಬೇಕು? ಒಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಏನು? ಆ ಪ್ರೊಸೆಸ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಿಮಗೆ ಎಲ್ಲ ರಿಸೋರ್ಸಸ್ಸು ಇದೆಯಾ ಇಲ್ವಾ ಅನ್ನೋದು ನೋಡ್ಕೋಬೇಕು. ಸೊ ನಾವು ಮಾಡ್ಯೂಲ್ 1ಅಲ್ಲಿ ನೋಡಿದ್ವಿ, ಅದಕ್ಕೆ ಹಾರ್ಡ್ವೇರ್ ರಿಸೋರ್ಸಸ್ಸು ಎಲ್ಲನೂ ಯಾವ್ದು ನಮಗೆ ಅದಕ್ಕೆ ಅಲೋಕೇಟ್ ಮಾಡುತ್ತೆ? ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸೊ ಆಪರೇಟಿಂಗ್ ಸಿಸ್ಟಮ್ ಎಲ್ಲ ಅಲೋಕೇಟ್ ಮಾಡಿದ್ದಾದಮೇಲೆ ಈ ರಿಸೋರ್ಸಸ್ ಅನ್ನೋದು ಎಲ್ಲ ಆ ಪ್ರೊಸೆಸ್ಸಿಗೆ ಇದೆಯಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಸ್ಟೇಟ್ ಯಾವುದು? ರನ್ನಿಂಗ್ ಸ್ಟೇಟ್. ಅಂದರೆ ಆ ಪ್ರೋಗ್ರಾಮಲ್ಲಿ ಒಂದು ತುಂಬ ಅಂದರೆ ಈಗ ಇನ್ಸ್ಟ್ರಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಇನ್ಸ್ಟ್ರಕ್ಷನ್ಸ್ ಎಲ್ಲನೂ ಎಕ್ಸಿಕ್ಯೂಟ್ ಮಾಡ್ತೀವಲ್ವ, ಆ ಎಕ್ಸಿಕ್ಯೂಟ್ ಮಾಡ್ತಿರೋ ಒಂದು ಸ್ಟೇಜ್ನ ಏನಂತೀವಿ? ರನ್ನಿಂಗ್ ಸ್ಟೇಜ್ ಅಂತ ಅಂತೀವಿ.
ನೆಕ್ಸ್ಟ್ ಅದಾದಮೇಲೆ ಏನಿದೆ ವೇಟಿಂಗ್ ಸ್ಟೇಜ್. ಸೊ ಅ ಪ್ರೊಸೆಸ್ ಈಸ್ ವೇಟಿಂಗ್ ಫಾರ್ ಆನ್ ಈವೆಂಟ್ ಟು ಅಕ್ಕರ್. ಅಂದರೆ ಏನು, ಯಾವುದೋ ಒಂದು ಪ್ರೊಸೆಸ್ಸು ಯಾವುದೋ ಒಂದು ಈವೆಂಟ್ ಅಕ್ಕರ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿರುತ್ತೆ. ಆ್ಯಂಡ್ ಕೊನೆಯದಾಗಿ ಏನು, ಟರ್ಮಿನೇಟೆಡ್ ಅಂದರೆ ಏನು, ಪ್ರೊಸೆಸ್ ಎಕ್ಸಿಕ್ಯೂಷನ್ ಎಲ್ಲ ಮುಗಿದು ಫಿನಿಶ್ ಆಗೋದು. ಸೊ ಇದೆಲ್ಲನೂ ಏನು, 5 ಸ್ಟೇಜಸ್ ಆಫ್ ಪ್ರೊಸೆಸ್ ಸ್ಟೇಟ್. ಆ್ಯಂಡ್ ನೆಕ್ಸ್ಟ್ ನಾವು ಅದರ ಒಂದು ಡಯಾಗ್ರಾಮ್ ನೋಡೋದಾದರೆ ಸ್ಟೇಟ್ಸ್ ಆಫ್ ಪ್ರೊಸೆಸ್ದು ಫಸ್ಟ್ ಆ ಸ್ಟೇಟ್ಸ್ನೆಲ್ಲನೂ ನಾವು ಬರ್ಕೋಬೇಕು. ಯಾವ್ಯಾವುದು, ನ್ಯೂ, ರೆಡಿ, ವೇಟಿಂಗ್, ರನ್ನಿಂಗ್ ಆ್ಯಂಡ್ ಟರ್ಮಿನೇಟೆಡ್. ಫಸ್ಟ್ ಏನಾಗುತ್ತೆ, ನ್ಯೂ ಇಂದ ರೆಡಿಗೆ ಅಡ್ಮಿಟೆಡ್. ಅದಾದಮೇಲೆ ಏನು, ರೆಡಿಯಿಂದ ರನ್ನಿಂಗ್ಗೆ ಡಿಸ್ಪ್ಯಾಚ್. ನೆಕ್ಸ್ಟ್ ಅದೇನಾದರೂ ಕರೆಕ್ಟ್ ಇತ್ತಂದರೆ ಆ ಟರ್ಮಿನೇಟ್ ಆಗುತ್ತೆ, ಅಂದರೆ ಅದೇನು ಎಕ್ಸಿಟ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್, ರೆಡಿಯಿಂದ ರನ್ನಿಂಗ್ ಅಂದರೆ ಡಿಸ್ಪ್ಯಾಚ್ ಆದಮೇಲೆ ಇಂಟ್ರಪ್ಟ್ ಅನ್ನೋದೇನಾದರೂ ಬಂದರೆ ಆ ರನ್ನಿಂಗ್ ಏನಾಗುತ್ತೆ ಮತ್ತೆ ರೆಡಿಗೇನೆ ವಾಪಸ್ ಬರುತ್ತೆ. ದೆನ್ ಈ ರೆಡಿಯಿಂದ ಹೋಗ್ಬೇಕಾದ್ರೆ ಅದು ಶೆಡ್ಯೂಲರ್ ಅನ್ನೋದೊಂದು ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್, ಈಗ ಅಲ್ಲೂ ಅಥವಾ ಇದೇನು ಇನ್ಪುಟ್ ಅಥವಾ ಔಟ್ಪುಟ್ ಇವೆಂಟ್ ಏನಾದರೂ ಆಯಿತು, ಇಲ್ಲ ವೆಯ್ಟ್ ಏನಾದರೂ ಇತ್ತು ಅಂದರೆ ಅದೇನಾಗುತ್ತೆ, ವೆಯ್ಟಿಂಗಿಗೆ ಬರುತ್ತೆ. ಸೊ ನೆಕ್ಸ್ಟ್ ವೆಯ್ಟಿಂಗಲ್ಲಿ ಬಂದಮೇಲೆ ಆ ಒಂದು ಇವೆಂಟ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಮತ್ತೆ ರೆಡಿಗೆ ಹೋಗುತ್ತೆ. ನೆಕ್ಸ್ಟ್ ಡಿಸ್ಪ್ಯಾಚ್ ಆಗುತ್ತೆ, ಯಾವುದು ಇಂಟ್ರಪ್ಟ್ ಇಲ್ಲ ಅಂದರೆ ಟರ್ಮಿನೇಟ್ ಆಗುತ್ತೆ. ಸೊ ಇದು ಬಂದು ಇದರ ಡಯಾಗ್ರಾಮ್. ಸೊ ನಿಮಗೆ ಒಂದು ಯಾವುದೇ ಒಂದು ಇದಾಗಲಿ ನಿಮ್ಮ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ನೇ ಪ್ರಿಫರ್ ಮಾಡಿ. ಸೊ ನೀವು ಅದನ್ನೇ ಬರೀಬೇಕಾಗುತ್ತೆ. ನೀವು ಬೇರೆ ಯಾವ್ದು ಬರೆದ್ರೂ ಅವ್ರು ಮಾರ್ಕ್ಸ್ ಕೊಡೋದಿಲ್ಲ. ಸೊ ನಾನು ಆಲ್ಮೋಸ್ಟ್ ಎಲ್ಲನೂ ಟೆಕ್ಸ್ಟ್ ಬುಕ್ ಡಯಾಗ್ರಾಮ್ಸೇ ಬರೆದಿದ್ದೀನಿ. ಸೊ ನೀವು ಈ ಒಂದು ಮಾಡ್ಯೂಲಲ್ಲಿ ನಾನು ಏನು ಡಯಾಗ್ರಾಮ್ಸ್ ಆದರೆ ಹೇಳ್ತೀನಿ ಅವನ್ನೆಲ್ಲನೂ ಬರೀರಿ, ಖಂಡಿತವಾಗಿಯೂ ಮಾರ್ಕ್ಸ್ ಕೊಟ್ಟೇ ಕೊಡ್ತಾರೆ. Control block. So what does that mean? It contains process specific information as shown below. ಅಂದರೆ ಫಸ್ಟ್ ಏನಿದೆ ಅದರಲ್ಲಿ ಪ್ರೊಸೆಸ್ ಸ್ಟೇಟ್. ಸೊ ನಾವೀಗ ಪ್ರೊಸೆಸ್ ಸ್ಟೇಟ್ ಅಂದರೆ ಏನು, ಏನಾದರೂ ಆಗಿರ್ಬೋದು. ಸೊ ಆ ಒಂದು ಯಾವುದೋ ಒಂದು ಪ್ರೊಸೆಸ್ಸು ಯಾವ ಸ್ಟೇಟಲ್ಲಾದರೂ ಇರ್ಬೋದು. ನಮಗೀಗ 5 ಸ್ಟೇಟ್ಸ್ ಗೊತ್ತು, ನ್ಯೂ, ರೆಡಿ, ರನ್ನಿಂಗ್, ವೇಟಿಂಗ್ ಆ್ಯಂಡ್ ಟರ್ಮಿನೇಟೆಡ್. ಸೊ ಈ ಸ್ಟೇಟ್ಸಲ್ಲಿ ಯಾವುದಾದ್ರೂ ಇರ್ಬೋದು. ಸೊ ಅದು ಬಂದು ಪ್ರೊಸೆಸ್ ಸ್ಟೇಟ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಪಿ ಸಿ ಅಂದರೆ ಏನು, ಪ್ರೋಗ್ರಾಮ್ ಕೌಂಟರ್. ಸೊ ಇದೇನು ಅಂತ ನಮಗೆ ಗೊತ್ತಿದೆ, ನಾವು ಡಿ ಡಿ ಸಿ ಮಾಡ್ಯೂಲ್ 3ಇಂದನೂ ಇದನ್ನೇ ಓದ್ಕೊಬಂದಿದ್ದೀವಿ. ಸೊ ಪ್ರೋಗ್ರಾಮ್ ಕೌಂಟರ್ ಅಂದರೆ ಏನು, ದ ಕೌಂಟರ್ ಇಂಡಿಕೇಟ್ಸ್ ದ ಅಡ್ರೆಸ್ ಆಫ್ ದ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಟು ಬಿ ಎಕ್ಸಿಕ್ಯೂಟೆಡ್ ಫಾರ್ ದಿಸ್ ಪ್ರೊಸೆಸ್. ಅಂದರೆ ಈಗ ನಮಗೆ ಗೊತ್ತಿದೆ ನೆಕ್ಸ್ಟ್ ಯಾವುದೋ ಒಂದು ಇನ್ಸ್ಟ್ರಕ್ಷನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ಅದರ ಒಂದು ಅಡ್ರೆಸ್ ಏನಿರುತ್ತೆ ಅಲ್ವಾ, ಅದನ್ನು ಈ ಒಂದು ಕೌಂಟರ್ ಅಥವಾ ಪ್ರೋಗ್ರಾಮ್ ಕೌಂಟರು ಇಂಡಿಕೇಟ್ ಮಾಡುತ್ತೆ. ಅಂದರೆ ಈಗ ಯಾವುದೋ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗ್ತಿದೆ, ನೆಕ್ಸ್ಟ್ ಯಾವುದನ್ನು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ಈ ಪ್ರೋಗ್ರಾಮ್ ಕೌಂಟರಲ್ಲಿ ಆ ಅಡ್ರೆಸ್ ಇರುತ್ತೆ. ಸೊ ಅದು ಬಂದು ಪ್ರೋಗ್ರಾಮ್ ಕೌಂಟರ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಸಿ ಪಿ ಯು ರಿಜಿಸ್ಟರ್ಸ್. ಸೊ ದ ರಿಜಿಸ್ಟರ್ಸ್ ವೇರಿ ಇನ್ ನಂಬರ್ ಆ್ಯಂಡ್ ಟೈಪ್, ಇನ್ಕ್ಲೂಡ್ಸ್ ಅಕ್ಯುಮುಲೇಟರ್, ಇಂಡೆಕ್ಸ್ ರಿಜಿಸ್ಟರ್ಸ್, ಸ್ಟ್ಯಾಕ್ ಪಾಯಿಂಟರ್ಸ್ ಆ್ಯಂಡ್ ಶೆಡ್ಯೂಲಿಂಗ್ ಪ್ಯಾರಾಮೀಟರ್ಸ್. ಅಂದರೆ ಈ ಒಂದು ರಿಜಿಸ್ಟರ್ಸ್ ಏನಿರುತ್ತೆ ಅಲ್ವಾ, ಅವು ನಂಬರಲ್ಲಿ ಹೆಂಗಾದ್ರೂ ವೇರಿ ಆಗ್ಬೋದು. ಈಗ ಟೈಪ್ಸ್ ಆಫ್ ರಿಜಿಸ್ಟರ್ಸ್ನ ಯಾವ್ಯಾವುದು ಟೈಪ್ಸ್ ಆಫ್ ರಿಜಿಸ್ಟರ್ಸ್ ಅಂದರೆ ಈ ಒಂದು ಅಕ್ಯುಮುಲೇಟರ್ಸ್ ಆಗಿರ್ಬೋದು, ಇಂಡೆಕ್ಸ್ ರಿಜಿಸ್ಟರ್ಸ್ ಆಗಿರ್ಬೋದು, ಶೆಡ್ಯೂಲಿಂಗ್ ಪ್ಯಾರಾಮೀಟರ್ಸ್ ಆಗಿರ್ಬೋದು, ಅಥವಾ ಎಸ್ ಪಿ ಅಂದರೆ ಸ್ಟ್ಯಾಕ್ ಪಾಯಿಂಟರ್ಸ್ ಆಗಿರ್ಬೋದು. ಸೊ ಇವೆಲ್ಲನೂ ಏನು, ಸಿ ಪಿ ಯು ರಿಜಿಸ್ಟರ್ಸ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್. ಸೊ this includes information such as the value of the base and limit registers, the page tables or the segment tables. ಈ ಮೆಮೊರಿ ಮ್ಯಾನೇಜ್ಮೆಂಟಲ್ಲಿ ಏನಾಗಿರುತ್ತೆ, ಕೆಲವೊಂದು ಇನ್ಫಾರ್ಮೇಷನ್ ಅನ್ನೋದು ಸ್ಟೋರ್ ಆಗಿರುತ್ತೆ. ಯಾವ್ಯಾವ್ದು ಇನ್ಫಾರ್ಮೇಷನ್, ಈ ಒಂದು ಬೇಸ್ದು ವ್ಯಾಲ್ಯೂ ಅಥವಾ ಲಿಮಿಟ್ ರಿಜಿಸ್ಟರ್ಸ್, ನೆಕ್ಸ್ಟ್ ಪೇಜ್ ಟೇಬಲ್ಸ್ ಅಥವಾ ಸೆಗ್ಮೆಂಟ್ ಟೇಬಲ್ಸ್, ಇವೆಲ್ಲನೂ ಆ ಒಂದು ಇದರಲ್ಲಿ ಆ ಇನ್ಫಾರ್ಮೇಷನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಇದು ಬಂದು ಮೆಮೊರಿ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್. ಆ್ಯಂಡ್ ನೆಕ್ಸ್ಟ್ ಏನಿದೆ, ಸಿ ಪಿ ಯು ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಸೊ this information includes a process priority, pointers to scheduling queues and other scheduling parameters. ಅಂದರೆ ಏನು, ಇದರಲ್ಲಿ ಏನು ಅಂದರೆ ಈಗ ಇದೇನು ಸಿ ಪಿ ಯು ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಸೊ ಈ ಇನ್ಫಾರ್ಮೇಷನಲ್ಲಿ ಏನೇನಿರುತ್ತೆ, ಈಗ ಯಾವುದೋ ಒಂದು ಪ್ರೊಸೆಸ್ದು ಪ್ರಯಾರಿಟಿ ಅಂದರೆ ಈಗ ಯಾವುದೋ ಒಂದು 4 ಪ್ರೊಸೆಸಸ್ ನಡೀತಿದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ನಿಮಗೆ ಒಂದೊಂದು ಪ್ರೊಸೆಸ್ಸಿಗೂ ಪ್ರಯಾರಿಟಿ ಅನ್ನೋದಿರುತ್ತೆ. ಸೊ ಅದರಲ್ಲಿ ಫಸ್ಟ್ ಪ್ರಯಾರಿಟಿ ಯಾವ ಪ್ರೊಸೆಸ್ಸಿಗೆ ಕೊಟ್ಟಿದ್ದೆ ಆ ಪ್ರೊಸೆಸ್ಸೇ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ. ನಾವು ಇದನ್ನು ಫರ್ದರ್ ಲಾಸ್ಟಿಗೆ ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್ ಯಾವುದು, ಪಾಯಿಂಟರ್ಸ್ ಟು ಶೆಡ್ಯೂಲಿಂಗ್ ಕ್ಯೂಸ್. ಅಂದರೆ ಈಗ ಯಾವುದೋ ಒಂದು ಇಷ್ಟು ಶೆಡ್ಯೂಲ್ ಆಗ್ತಿರುತ್ತೆ, ಅಲ್ಲಿ ಕ್ಯೂ ಅನ್ನೋದೇನು ಒಂದು ಡೇಟಾ ಸ್ಟ್ರಕ್ಚರ್ ಅಲ್ವಾ, ಅವೆಲ್ಲದಕ್ಕೂ ಪಾಯಿಂಟರ್ಸ್. ಆ್ಯಂಡ್ ನೆಕ್ಸ್ಟ್ ಅದರ್ ಶೆಡ್ಯೂಲಿಂಗ್ ಪ್ಯಾರಾಮೀಟರ್ಸ್. ಸೊ ಇವೆಲ್ಲನೂ ಏನು, ಸಿ ಪಿ ಯು ಶೆಡ್ಯೂಲಿಂಗ್ ಇನ್ಫಾರ್ಮೇಷನ್. ಆ್ಯಂಡ್ 6th ಬಂದು ಅಕೌಂಟಿಂಗ್ ಇನ್ಫಾರ್ಮೇಷನ್. ಸೊ ಈ ಅಕೌಂಟಿಂಗ್ ಇನ್ಫಾರ್ಮೇಷನಲ್ಲಿ ಏನೇನಿರುತ್ತೆ, ಇದರಲ್ಲಿ ಎಷ್ಟು ಸಿ ಪಿ ಯುನ ಯೂಸ್ ಮಾಡಿದ್ದೀವಿ, ಅಂದರೆ ರಿಯಲ್ ಟೈಮಲ್ಲಿ ಸಿ ಪಿ ಯುನ ಎಷ್ಟು ಯೂಸ್ ಮಾಡಿದ್ದೀವಿ, ಮತ್ತು ಟೈಮ್ ಲಿಮಿಟ್ಸ್ ಏನು, ಅಕೌಂಟ್ಸ್ ನಂಬರ್ಸು,
ಮತ್ತು ಜಾಬ್ ಮತ್ತು ಪ್ರೊಸೆಸ್ ನಂಬರ್ಸ್ ಅಂದರೆ ಈಗ ಒಂದು ಎನ್ ಜಾಬ್ಸ್ ಇದೆ ಅಂತ ಅಂದ್ಕೊಳ್ಳಿ, ಆ ಜಾಬ್ಸಿಗೆಲ್ಲನೂ ನಂಬರ್ಸ್ ಅನ್ನೋದು ಕೊಟ್ಟಿರ್ತಾರೆ. ಸೊ ಇದು ಜಾಬ್ 1 ಜಾಬ್ 2 ಆ ರೀತಿ ಕೊಟ್ಟಿರ್ತಾರೆ. ಸೊ ಅದರ ಮುಖಾಂತರ ಈ ಸಿ ಪಿ ಯು ಅನ್ನೋದು ಅದನ್ನೆಲ್ಲನೂ ಒಂದು ಆ ಪ್ರೋಗ್ರಾಮ್ಸ್ ಅಥವಾ ಜಾಬ್ಸ್ನ ಟಾಸ್ಕ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಸೆವೆಂತ್ ಒನ್ ಏನು, ಇನ್ಪುಟ್ ಆರ್ ಔಟ್ಪುಟ್ ಸ್ಟೇಟಸ್ ಇನ್ಫಾರ್ಮೇಷನ್. ಸೊ ದಿಸ್ ಇನ್ಫಾರ್ಮೇಷನ್ ಇನ್ಕ್ಲೂಡ್ಸ್ ಲಿಸ್ಟ್ ಆಫ್ ಇನ್ಪುಟ್ ಆರ್ ಔಟ್ಪುಟ್ ಡಿವೈಸಸ್ ಅಲೋಕೇಟೆಡ್ ಟು ದ ಪ್ರೊಸೆಸ್, ಎ ಲಿಸ್ಟ್ ಆಫ್ ಓಪನ್ ಫೈಲ್ಸ್ ಆ್ಯಂಡ್ ಸೋ ಆನ್. ಅಂದರೆ ಒಂದು ಪ್ರೊಸೆಸ್ಗೆ ಯಾವ್ಯಾವ ಇನ್ಪುಟ್ ಅಥವಾ ಔಟ್ಪುಟ್ ಡಿವೈಸಸ್ ಅನ್ನೋದು ಅಲೋಕೇಟ್ ಆಗಿದೆ ಅನ್ನೋದು ಇದು ತೋರಿಸುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಫಸ್ಟ್ ಏನಿದೆ, ಪ್ರೊಸೆಸ್ ಸ್ಟೇಟ್ ಇದೆ ಮತ್ತು ಪ್ರೊಸೆಸ್ ನಂಬರ್ ಇದೆ. ದೆನ್ ಪಿ ಸಿ ಅಂದರೆ ಪ್ರೋಗ್ರಾಮ್ ಕೌಂಟರ್ ಇದೆ ಮತ್ತು ರಿಜಿಸ್ಟರ್ಸ್, ನೆಕ್ಸ್ಟ್ ಮೆಮೊರಿ ಲಿಮಿಟ್ ಮತ್ತು ಲಾಸ್ಟಿಗೆ ಯಾವುದು ಇನ್ಪುಟ್ ಅಥವಾ ಇದು ಲಿಸ್ಟ್ ಆಫ್ ಓಪನ್ ಫೈಲ್ಸ್. ಸೊ ಇದು ಬಂದ್ಬಿಟ್ಟು ನಿಮ್ಮ ಪಿ ಸಿ ಬಿ ಅಥವಾ ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನು, ಡಿಫೈನ್ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್, ಡಿಸ್ಕಸ್ ದ ಮೆಸೇಜ್ ಪಾಸಿಂಗ್ ಆ್ಯಂಡ್ ಶೇರ್ಡ್ ಪಾಸಿಂಗ್ ಆಫ್ ಐ ಪಿ ಸಿ. ಸೊ ಈಗ ಇದರ ಒಂದು ಆನ್ಸರ್ ನೋಡೋದಾದರೆ ಐ ಪಿ ಸಿ ಅಂದರೆ ಏನು, ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಸೊ ನಾವು ಇದನ್ನು ನೋಡೋದಾದರೆ ದ ಕಮ್ಯುನಿಕೇಷನ್ ಹ್ಯಾಪನಿಂಗ್ ಬಿಟ್ವೀನ್ ದ ಪ್ರೊಸೆಸಸ್ ಈಸ್ ಕಾಲ್ಡ್ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್. ಸೊ ಈಗ 2 ಪ್ರೊಸೆಸಸ್ ಇದೆ. ಸೊ ನಾನೊಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಬೇರೆ ಪ್ರೊಸೆಸ್ನೂ ಕ್ರಿಯೇಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಈ 2 ಪ್ರೊಸೆಸ್ ಮಧ್ಯೆ ಕಮ್ಯುನಿಕೇಷನ್ ಅನ್ನೋದೇನಿದೆ ಅಲ್ವಾ, ಅದನ್ನು ನಾವು ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಅಂತ ಅಂತೀವಿ. ದ ಪ್ರೊಸೆಸ್ ಕುಡ್ ಬಿ ಐದರ್ ಇಂಡಿಪೆಂಡೆಂಟ್ ಆರ್ ಕೋಆಪರೇಟಿವ್. ಅಂದರೆ ಈ ಪ್ರೊಸೆಸಸ್ ಏನು ಒಂದರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ, ಅಂದರೆ ಕೋಆಪರೇಟಿವ್ ಅಂದರೆ ಎರಡೂ ಅಡ್ಜಸ್ಟಬಲ್ ಆಗಿರುತ್ತೆ, ಅಥವಾ ಇಂಡಿಪೆಂಡೆಂಟ್. ಸೊ ಈಗ 2 ಪ್ರೊಸೆಸ್ನ ಕ್ರಿಯೇಟ್ ಮಾಡಿದ್ರೆ ಇದು ಅದರ ಮೇಲೆ ಡಿಪೆಂಡ್ ಆಗಲೇ ಇರಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ ನಾವೀಗ 2 ಪ್ರೊಸೆಸ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವುದು, ಈಗ ಒಂದು ಪ್ರೊಸೆಸ್ ಏನು ಮಾಡುತ್ತೆ, ನಂಬರ್ 1 ಅಂತ ಬರ್ಕೊಟ್ರೆ ನೆಕ್ಸ್ಟ್ ಪ್ರೊಸೆಸ್ ನಂಬರ್ 2 ಅಂತ ಬರೀಬೇಕು ಅಂತ ಅಂದ್ಕೊಳ್ಳೋಣ. ಸೊ ಇದೇನು ಡಿಪೆಂಡೆಂಟ್ ಅಥವಾ ಕೋಆಪರೇಟ್. ಸೊ ಇದು 1 ಅನ್ನೋದು ಬರ್ಕೊಟ್ರೆ ನೆಕ್ಸ್ಟ್ ಇದು 2 ಅನ್ನೋದು ಬರೆಯೋಕ್ಕಾಗುತ್ತೆ. ಸೊ ಇದು 1 ಬರದೇ ಕೊಟ್ಟಿಲ್ಲ ಅಂದರೆ ಇದು 2 ಅನ್ನೋದು ಬರೆದು ಕೊಡೋಕ್ಕಾಗೋದಿಲ್ಲ. ಸೊ ಅದೇನು ಕೋಆಪರೇಟಿವ್. ಆ್ಯಂಡ್ ನೆಕ್ಸ್ಟ್ ಇಂಡಿಪೆಂಡೆಂಟ್ ಅಂದರೆ ಏನು, ಈಗ 2 ಪ್ರೊಸೆಸ್ ಇದೆ, ಎರಡೂ ಒಂದೊಂದು ಶೀಟ್ ಮೇಲೆ ನಂಬರ್ 2ನ ಬರೀಬೇಕು. ಸೊ ಇದು ನಂಬರ್ 2ನ ಬರೆಯುತ್ತೆ, ನೆಕ್ಸ್ಟ್ ಪ್ರೊಸೆಸ್ 2ನ ನಂಬರ್ 2ನ ಬರೆಯುತ್ತೆ, ಅದೇನು ಇಂಡಿಪೆಂಡೆಂಟ್. ಸೊ ನೆಕ್ಸ್ಟ್ ಏನಿದೆ, ಕೋಆಪರೇಷನ್ ಅಮಾಂಗ್ ದ ಪ್ರೊಸೆಸ್ ಈಸ್ ಅಲೌಡ್ ಫಾರ್ ಇನ್ಫಾರ್ಮೇಷನ್ ಶೇರಿಂಗ್ ಆ್ಯಂಡ್ ಕಂಪ್ಯೂಟೇಷನಲ್ ಸ್ಪೀಡಪ್. ಅಂದರೆ ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳ್ದಂಗೆ ಈ ಒಂದು ಕೋಆಪರೇಷನ್ ಅನ್ನೋದು ಪ್ರೊಸೆಸ್ ಮಧ್ಯೆ ಹೇಗಿರುತ್ತೆ ಅಂದರೆ ಅವೆರಡೂ ಕಂಪ್ಯೂಟೇಷನಲ್ ಸ್ಪೀಡಪ್ಗೋಸ್ಕರ, ಅದೇ ರೀತಿಯೇ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಳೋದಕ್ಕೋಸ್ಕರ. ಈಗ ಯಾವುದೋ ಒಂದು ಶೀಟಲ್ಲಿ ನಾವು 1 2 3 ಬರೀಬೇಕು ಅಂತ ಅಂದರೆ ಈಗ ಅವೆರಡೂ ಆ ಶೀಟ್ನ ಶೇರ್ ಮಾಡಿಕೊಳ್ಳೇಬೇಕಾಗುತ್ತೆ ಅಲ್ವಾ. ಸೊ ಅದೇನು ಇನ್ಫಾರ್ಮೇಷನ್ ಶೇರಿಂಗ್. ಸೊ ಅದು ಬಂದು ಕೋಆಪರೇಷನ್ ಕೆಳಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಮಾಡ್ಯುಲಾರಿಟಿ ಆ್ಯಂಡ್ ಕನ್ವೀನಿಯನ್ಸ್ ಆರ್ ಆಲ್ಸೋ ದ ರೀಸನ್ಸ್ ಫಾರ್ ಕೋಆಪರೇಷನ್ ಅಮಾಂಗ್ ದ ಪ್ರೊಸೆಸಸ್. ಸೊ ಮಾಡ್ಯುಲಾರಿಟಿ ಅಂದರೆ ಏನು, ನಾವು ಆ ಸಿಸ್ಟಮ್ನ ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡೋದು ಅಥವಾ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡೋದು, ಇದು ಬಂದು ಮಾಡ್ಯುಲಾರಿಟಿ. ಸೊ ನಾವು ಒಂದು ಸಿಸ್ಟಮ್ನ ಮಾಡ್ಯೂಲ್ಸ್ ಆಗಿ ಡಿವೈಡ್ ಮಾಡಿದಾಗ ಅಥವಾ ಅದು ಕನ್ವೀನಿಯೆಂಟ್ ಆಗಿದ್ದಾಗ ಇದೇನು ಮಾಡ್ತೀವಿ, ಈ ಕೋಆಪರೇಷನ್ ಅಮಾಂಗ್ ಪ್ರೊಸೆಸಸ್ ಅನ್ನೋದು ನಡೆಯುತ್ತೆ. ಸೊ ಇವೆರಡು ಮಾಡ್ಯುಲಾರಿಟಿ ಆ್ಯಂಡ್ ಕನ್ವೀನಿಯನ್ಸ್ ಆರ್ ರೀಸನ್ಸ್ ಫಾರ್ cooperating process requires some form of IPC. This is allowed by 2 models. ಸೊ ಈಗ ನಾವು ಪ್ರೀವಿಯಸ್ ಆಗಿ ಏನು ಹೇಳ್ಕೊಂಡ್ವಿ, ಕೋಆಪರೇಷನ್ ಅಮಾಂಗ್ ಪ್ರೊಸೆಸಸ್ ಅಂತ ಹೇಳ್ಕೊಂಡ್ವಿ. ಸೊ ಇವೇನಾದರೂ ಇರಬೇಕು ಅಂದರೆ ಯಾವುದೋ ಒಂದು ಫಾರ್ಮ್ ಆಫ್ ಇಂಟರ್ ಪ್ರೊಸೆಸ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕು. ಸೊ ಇದನ್ನು ಅಲೋ ಮಾಡೋದಕ್ಕೆ ನಾವು 2 ಮಾಡೆಲ್ಸ್ನ ಯೂಸ್ ಮಾಡ್ತೀವಿ. ಯಾವ್ಯಾವುದು, ಶೇರ್ಡ್ ಮೆಮೊರಿ ಸಿಸ್ಟಮ್, ಅದೇ ರೀತಿಯೇ ಮೆಸೇಜ್ ಪಾಸಿಂಗ್ ಸಿಸ್ಟಮ್. ಸೊ ನಾವು ಇದರ ಡಯಾಗ್ರಾಮ್ಸ್ ನೋಡೋದಾದರೆ ಫಸ್ಟ್ ಏನಿದೆ, ಮೆಸೇಜ್ ಪಾಸಿಂಗ್ ಡಯಾಗ್ರಾಮ್. ಸೊ ಫಸ್ಟ್ ಪ್ರೊಸೆಸ್ ಎ, ಪ್ರೊಸೆಸ್ ಬಿ ಆ್ಯಂಡ್ ಲಾಸ್ಟಲ್ಲಿ ಏನಿದೆ ಕರ್ನಲ್. ಸೊ ಕರ್ನಲಿಂದ ಫಸ್ಟ್ ಪ್ರೊಸೆಸ್ ಬಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ. ಆ ಎಮ್ ಅಂದರೆ ಮೆಸೇಜ್. ಆ್ಯಂಡ್ ನೆಕ್ಸ್ಟ್ ಕರ್ನಲಿಂದ ಪ್ರೊಸೆಸ್ ಎಗೆ ಸೆಕೆಂಡ್ ಮೆಸೇಜ್ ಅನ್ನೋದು ಹೋಗುತ್ತೆ. ಸೊ ಈ ರೀತಿ ಕೆಳಗೆ ಇರೋ ಪ್ರೊಸೆಸಸ್ಗೆ ಫಸ್ಟ್ ಮೆಸೇಜ್ ಕರ್ನಲಿಂದ ಆ್ಯಂಡ್ ಲಾಸ್ಟ್ ಟಾಪಲ್ಲಿ ಯಾವುದು ಪ್ರೊಸೆಸ್ ಇರುತ್ತೆ ಅಲ್ಲಿಗೆ ಮೆಸೇಜ್ ಅನ್ನೋದು ಹೋಗುತ್ತೆ. ಇದೇನು ಮೆಸೇಜ್ ಪಾಸಿಂಗ್. ಆ್ಯಂಡ್ ದೆನ್ ಶೇರ್ಡ್ ಮೆಮೊರಿಯಲ್ಲಿ ಹೆಂಗೆ ಅಂದರೆ ಈಗ ಕರ್ನಲ್ ಇದೆ ಅಲ್ವಾ. ಸೊ ಫಸ್ಟ್ ಈಗ ಪ್ರೊಸೆಸ್ ಎ ಅಲ್ಲಿ ಯಾವುದೋ ಒಂದು ಮೆಮೊರಿ ಅಂದರೆ ಯಾವುದೋ ಒಂದು ಇನ್ಫಾರ್ಮೇಷನ್ ಅನ್ನೋದು ಇರುತ್ತೆ. ಸೊ ಆ ಒಂದು ಇನ್ಫಾರ್ಮೇಷನ್ನ ಪ್ರೊಸೆಸ್ ಎನೇ ಪ್ರೊಸೆಸ್ ಬಿಗೆ ಶೇರ್ ಮಾಡುತ್ತೆ. ಸೊ ಇದೇನು ಶೇರ್ಡ್ ಮೆಮೊರಿ. ಆ್ಯಂಡ್ ನೆಕ್ಸ್ಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಶೇರ್ಡ್ ಮೆಮೊರಿ ಆ್ಯಂಡ್ ಮೆಸೇಜ್ ಮೆಮೊರಿ. ಸೊ ಈಗ ಇದರ ಡಿಫ್ರೆನ್ಸಸ್ ನೋಡೋದಾದರೆ ಎ ರೀಜನ್ ಆಫ್ ಮೆಮೊರಿ ಈ ಶೇರ್ಡ್ ವೇರ್ ಡೇಟಾ ಈಸ್ ರಿಯಲ್ ಆ್ಯಂಡ್ ರಿಟರ್ನ್. ಸೊ ನಾವು ಒಂದು ಶೇರ್ಡ್ ಮೆಮೊರಿಯಲ್ಲಿ ಅಂದರೆ ಸೆಕೆಂಡ್ ಏನಿತ್ತಲ್ವ ಡಯಾಗ್ರಾಮ್ ಅದರಲ್ಲಿ ಆ ಮೆಮೊರಿ ಅನ್ನೋದು
ಆ ಡೇಟಾ ಏನಿದೆ ಅಲ್ವಾ ಅದು ರಿಯಲ್ ಮತ್ತು ರಿಟರ್ನ್. ಸೊ ಇದನ್ನು ನಾವು ಶೇರ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಈ ಮೆಸೇಜ್ ಪಾಸಿಂಗಲ್ಲಿ ಮೆಸೇಜ್ ಎಕ್ಸ್ಚೇಂಜ್ ಇಸ್ ಡನ್ ವಯಾ ಪ್ರೊಸೆಸಸ್ ಬೈ ಯೂಸಿಂಗ್ ಆಬ್ಜೆಕ್ಟ್ಸ್. ಸೊ ಈ ಮೆಸೇಜ್ ಪಾಸಿಂಗಲ್ಲಿ ನಾವು ಮೆಸೇಜ್ನ ಹೇಗೆ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಯೂಸ್ ಮಾಡಿಕೊಂಡು ಅದನ್ನು ಮೆಸೇಜಸ್ನ ಪ್ರೊಸೆಸಸ್ಗೆ ಎಕ್ಸ್ಚೇಂಜ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಯೂಸ್ಫುಲ್ ಫಾರ್ ಸೆಂಡಿಂಗ್ ಲಾರ್ಜ್ ಡೇಟಾ ಅಂದರೆ ಏನು? ಸೊ ಶೇರ್ಡ್ ಮೆಮೊರಿಯಲ್ಲಿ ನಾವು ಜಾಸ್ತಿ ಡೇಟಾ ಏನಾದರೂ ಇದ್ದರೆ ನಾವು ಅದನ್ನು ಶೇರ್ಡ್ ಮೆಮೊರಿ ಯೂಸ್ ಮಾಡ್ಕೊಂಡು ಸೆಂಡ್ ಮಾಡ್ತೀವಿ. ಅದೇ ನಮಗೇನಾದರೂ ಕಮ್ಮಿ ಡೇಟಾ ಅಥವಾ ಸ್ಮಾಲ್ ಡೇಟಾ ಇತ್ತು ಅಂದರೆ ಮೆಸೇಜ್ ಪಾಸಿಂಗ್ ಯೂಸ್ ಮಾಡಿಕೊಂಡು ಶೇರ್ ಮಾಡ್ತೀವಿ. ಸೊ ಲಾರ್ಜ್ ಡೇಟಾ ಇದ್ದಾಗ ಶೇರ್ಡ್ ಮೆಮೊರಿ ಆ್ಯಂಡ್ ದೆನ್ ಸ್ಮಾಲ್ ಡೇಟಾ ಇದ್ದಾಗ ಮೆಸೇಜ್ ಪಾಸಿಂಗ್. ಆ್ಯಂಡ್ ನೆಕ್ಸ್ಟ್ ಡಿಫ್ರೆನ್ಸ್ ನೋಡೋದಾದರೆ ಸಿಸ್ಟಮ್ ಕಾಲ್ ಈಸ್ ಯೂಸ್ಡ್ ಓನ್ಲಿ ಟು ಕ್ರಿಯೇಟ್ ಶೇರ್ಡ್ ಮೆಮೊರಿ, ಬಟ್ ಇದರಲ್ಲಿ ಸಿಸ್ಟಮ್ ಕಾಲ್ ಈಸ್ ಯೂಸ್ಡ್ ಡ್ಯೂರಿಂಗ್ ಎವ್ರಿ ರೀಡ್ ಆ್ಯಂಡ್ ರೈಟ್ ಆಪರೇಷನ್. ಅಂದರೆ ಈಗ ಈ ಒಂದು ಶೇರ್ಡ್ ಮೆಮೊರಿಯಲ್ಲಿ ನಾವು ಮೆಮೊರಿನ ಶೇರ್ ಮಾಡಬೇಕಾದ್ರೆ ಮಾತ್ರನೇ ಸಿಸ್ಟಮ್ ಕಾಲ್ ಅನ್ನೋದು ಯೂಸ್ ಮಾಡ್ತೀವಿ. ಅಂದರೆ ಆ ಶೇರ್ಡ್ ಮೆಮೊರಿನ ಕ್ರಿಯೇಟ್ ಮಾಡಿದಾಗ ಅಷ್ಟೇ. ಆದರೆ ಈ ಒಂದು ಮೆಸೇಜ್ ಪಾಸಿಂಗಲ್ಲಿ ನಾವು ಪ್ರತಿಯೊಂದು ರೀಡ್ ಮತ್ತು ರೈಟ್ ಆಪರೇಷನ್ಗೂ ಸಿಸ್ಟಮ್ ಕಾಲ್ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಮೆಸೇಜ್ ಇಸ್ ಸೆಂಟ್ ಫಾಸ್ಟರ್ ಆ್ಯಸ್ ದೇರ್ ಆರ್ ನೋ ಸಿಸ್ಟಮ್ ಕಾಲ್ಸ್. ಸೊ ನಾವಿಲ್ಲಿ ಪ್ರತಿಯೊಂದು ರೀಡ್ ಮತ್ತು ರೈಟ್ ಆಪರೇಷನ್ಗೂ ಯಾವುದೇ ರೀತಿ ಸಿಸ್ಟಮ್ ಕಾಲ್ ಮಾಡೋದಿಲ್ಲ. ಹಾಗಾಗಿ ಈ ಒಂದು ಶೇರ್ಡ್ ಮೆಮೊರಿಯಲ್ಲಿ ಮೆಸೇಜಸ್ ಅನ್ನೋದು ಫಾಸ್ಟಾಗಿ ಹೋಗುತ್ತೆ. ಯಾಕೆ? ಅಲ್ಲಿ ಯಾವುದೇ ರೀತಿ ಒಂದು ಸಿಸ್ಟಮ್ ಕಾಲ್ಸ್ ಅನ್ನೋದು ಇಲ್ಲ. ಸೊ ಮೆಸೇಜ್ ಪಾಸಿಂಗಲ್ಲಿ ಆ ಒಂದು ಮೆಸೇಜ್ ಕಮ್ಯುನಿಕೇಟ್ ಆಗೋದು ಅಥವಾ ಎಕ್ಸ್ಚೇಂಜ್ ಆಗೋದು ಪ್ರೊಸೆಸಸ್ ಮಧ್ಯೆ ಅದು ಸ್ಲೋ ಆಗಿರುತ್ತೆ. ಬಿಕಾಸ್ ಅಲ್ಲಿ ಪ್ರತಿಯೊಂದು ರೀಡ್ ಮಾಡಬೇಕಂದ್ರೂ ರೈಟ್ ಮಾಡಬೇಕಂದ್ರೂ ಸಿಸ್ಟಮ್ ಕಾಲ್ಸ್ ಅನ್ನೋದು ಇಂಪಾರ್ಟೆಂಟ್. ಸೊ ಅದೇನಾಗುತ್ತೆ, ಸ್ಲೋ ಆಗಿರುತ್ತೆ. ಸೊ ಇದು ಬಂದು ಡಿಫ್ರೆನ್ಸಸ್ ಬಿಟ್ವೀನ್ ಶೇರ್ಡ್ ಮೆಮೊರಿ ಆ್ಯಂಡ್ ಮೆಸೇಜ್ ಪಾಸಿಂಗ್. ಸೊ ನಿಮ್ಮ ಈ ಮಾಡ್ಯೂಲಿನ ಕೊನೆ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು? ರೈಟ್ ಆರ್ ಡಿಸ್ಕಸ್ ಇನ್ ಡೀಟೇಲ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್, ಇಟ್ಸ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ಸೊ ನಾವೀಗ ಇದರ ಒಂದು ಆನ್ಸರ್ ನೋಡೋದಾದರೆ ಅಂದರೆ ಏನು? ಸೊ ಥ್ರೆಡ್ ಅಂದರೆ ಅದು ಬೇಸಿಕ್ ಯೂನಿಟ್ ಆಫ್ ಸಿ ಪಿ ಯು ಯುಟಿಲೈಸೇಷನ್. ಅಂದರೆ ನಾವೀಗ ಸಿ ಪಿ ಯುನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಅದರ ಬೇಸಿಕ್ ಯೂನಿಟ್ ಏನು? ಥ್ರೆಡ್. ಸೊ ಇಫ್ ದೆರ್ ಆರ್ ಮಲ್ಟಿಪಲ್ ಥ್ರೆಡ್ಸ್, ಮಲ್ಟಿಪಲ್ ಟಾಸ್ಕ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ಅಟ್ ದ ಸೇಮ್ ಟೈಮ್. ಥ್ರೆಡ್ ಅಲ್ದಿರ ತುಂಬ ಥ್ರೆಡ್ಸ್ ಇದ್ದರೆ ಎಷ್ಟು ಟಾಸ್ಕ್ಸ್ ಇದ್ರೂ ಆ ಟಾಸ್ಕ್ನೆಲ್ಲನೂ ಸೇಮ್ ಟೈಮಲ್ಲೇ ಕಂಪ್ಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಮಲ್ಟಿಪಲ್ ಥ್ರೆಡ್ಸ್ ಇದೆ ಆ್ಯಂಡ್ ತುಂಬಾ ಟಾಸ್ಕ್ಸ್ ಅಂತಲೂ ಇರುತ್ತೆ. ಸೊ ಈಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳೋದಾದರೆ ಆ ಒಂದು ಥ್ರೆಡ್ನ ಆ ಎಲ್ಲ ಟಾಸ್ಕ್ಸ್ನೂ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ಅದೇ ಅಮೌಂಟ್ ಆಫ್ ಟೈಮಿಗೆ ಆ ಒಂದು ಆ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮಿಂಗ್ ಈಸ್ ಕಾಲ್ಡ್ ಆ್ಯಸ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಅಂದರೆ ಈ ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಟಾಸ್ಕ್ಸ್ನ ಸೇಮ್ ಟೈಮಲ್ಲಿ ಪರ್ಫಾರ್ಮ್ ಮಾಡೋದನ್ನು ನಾವು ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಏನು? ಸಪೋರ್ಟ್ ಫಾರ್ ಥ್ರೆಡ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಅಟ್ ಐದರ್ ಯೂಸರ್ ಲೆವೆಲ್ ಆರ್ ಕರ್ನಲ್ ಲೆವೆಲ್. ಅಂದರೆ ಈ ಥ್ರೆಡ್ಸಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು? ಸೊ ಯೂಸರ್ ಲೆವೆಲಲ್ಲಾದರೂ ಮಾಡ್ಬೋದು ಅಥವಾ ಕರ್ನಲ್ ಲೆವೆಲಲ್ಲಾದರೂ ಮಾಡ್ಬೋದು. ಸೊ ದ ವೇಸ್ ಟು ಎಸ್ಟಾಬ್ಲಿಷಿಂಗ್ ರಿಲೇಷನ್ ಬಿಟ್ವೀನ್ ಯೂಸರ್ ಥ್ರೆಡ್ ಆ್ಯಂಡ್ ಕರ್ನಲ್ ಥ್ರೆಡ್. ಸೊ ಇಲ್ಲಿ ಈಗೇನಿದೆ, ನಾವು ಈ ಒಂದು ಯೂಸರ್ ಥ್ರೆಡ್ ಮತ್ತು ಕರ್ನಲ್ ಥ್ರೆಡ್ಗೆ ಒಂದು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ 3 ವೇಸ್ ಇದೆ. ಯಾವ್ಯಾವುದು? 1 to 1, ಮೆನಿ ಟು 1 ಆ್ಯಂಡ್ ಮೆನಿ ಟು ಮೆನಿ. ಸೊ ಇದರಲ್ಲಿ ಫಸ್ಟ್ ಏನಿದೆ? ಮೆನಿ ಟು 1. ಸೊ ಮೆನಿ ಟು 1ನ ನೋಡೋದಾದರೆ ಮೆನಿ ಯೂಸರ್ ಥ್ರೆಡ್ಸ್ ಆರ್ ಮ್ಯಾಪ್ ಟು 1 ಕರ್ನಲ್ ಥ್ರೆಡ್. ಅಂದರೆ ಏನು? ಇಲ್ಲಿ ತುಂಬ ಯೂಸರ್ ಥ್ರೆಡ್ಸು ಒಂದೇ ಒಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗಿರುತ್ತೆ. ಸೊ ಇದರ ಒಂದು ಯುಟಿಲೈಸೇಷನ್ ಅಂದರೆ ನಾವೀಗ ಸಿ ಪಿ ಯುನ ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೋಬೇಕು ಅಂದರೆ ಅದರ ಬೇಸಿಕ್ ಯೂನಿಟ್ ಏನು? ಥ್ರೆಡ್. ಸೊ ಇಫ್ ದೆರ್ ಆರ್ ಮಲ್ಟಿಪಲ್ ಥ್ರೆಡ್ಸ್, ಮಲ್ಟಿಪಲ್ ಟಾಸ್ಕ್ಸ್ ಕ್ಯಾನ್ ಬಿ ಪರ್ಫಾರ್ಮ್ ಅಟ್ ದ ಸೇಮ್ ಟೈಮ್. ಅಂದರೆ ಏನು? ಈ ರೀತಿ ಒಂದು ಥ್ರೆಡ್ ಅಲ್ದಿರ ತುಂಬ ಥ್ರೆಡ್ಸ್ ಇದ್ದರೆ ಎಷ್ಟು ಟಾಸ್ಕ್ಸ್ ಇದ್ರೂ ಆ ಟಾಸ್ಕ್ನೆಲ್ಲನೂ ಸೇಮ್ ಟೈಮಲ್ಲೇ ಕಂಪ್ಲೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಮಲ್ಟಿಪಲ್ ಥ್ರೆಡ್ಸ್ ಇದೆ ಆ್ಯಂಡ್ ತುಂಬಾ ಟಾಸ್ಕ್ಸ್ ಅಂತಲೂ ಇರುತ್ತೆ. ಸೊ ಈಗ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಟೈಮ್ ತಗೊಳೋದಾದರೆ ಆ ಒಂದು ಥ್ರೆಡ್ನ ಆ ಎಲ್ಲ ಟಾಸ್ಕ್ಸ್ನೂ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾವು ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ಅದೇ ಅಮೌಂಟ್ ಆಫ್ ಟೈಮಿಗೆ ಆ ಒಂದು ಆ ಒಂದು ಆಪರೇಷನ್ನ ಪರ್ಫಾರ್ಮ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ದಿಸ್ ಟೈಪ್ ಆಫ್ ಪ್ರೋಗ್ರಾಮಿಂಗ್ ಈಸ್ ಕಾಲ್ಡ್ ಆ್ಯಸ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಅಂದರೆ ಈ ಮಲ್ಟಿಪಲ್ ಥ್ರೆಡ್ಸ್ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಟಾಸ್ಕ್ಸ್ನ ಸೇಮ್ ಟೈಮಲ್ಲಿ ಪರ್ಫಾರ್ಮ್ ಮಾಡೋದನ್ನು ನಾವು ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್ ಅಂತ ಅಂತೀವಿ. ಸೊ ನೆಕ್ಸ್ಟ್ ಏನು? ಸಪೋರ್ಟ್ ಫಾರ್ ಥ್ರೆಡ್ಸ್ ಕ್ಯಾನ್ ಬಿ ಪ್ರೊವೈಡೆಡ್ ಅಟ್ ಐದರ್ ಯೂಸರ್ ಲೆವೆಲ್ ಆರ್ ಕರ್ನಲ್ ಲೆವೆಲ್. ಅಂದರೆ ಈ ಥ್ರೆಡ್ಸಿಗೆ ನಾವು ಹೇಗೆ ಸಪೋರ್ಟ್ ಮಾಡ್ಬೋದು? ಸೊ ಯೂಸರ್ ಲೆವೆಲಲ್ಲಾದರೂ ಮಾಡ್ಬೋದು ಅಥವಾ ಕರ್ನಲ್ ಲೆವೆಲಲ್ಲಾದರೂ ಮಾಡ್ಬೋದು. ಸೊ ದ ವೇಸ್ ಟು ಎಸ್ಟಾಬ್ಲಿಷಿಂಗ್ ರಿಲೇಷನ್ ಬಿಟ್ವೀನ್ ಯೂಸರ್ ಥ್ರೆಡ್ ಆ್ಯಂಡ್ ಕರ್ನಲ್ ಥ್ರೆಡ್. ಸೊ ಇಲ್ಲಿ
ಈಗೇನಿದೆ ನಾವು ಈ ಒಂದು ಯೂಸರ್ ಥ್ರೆಡ್ ಮತ್ತು ಕರ್ನಲ್ ಥ್ರೆಡ್ಡಿಗೆ ಒಂದು ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂದರೆ 3 ವೇಸ್ ಇದೆ. ಯಾವ್ಯಾವುದು? ಒನ್ ಟು ಒನ್, ಮೆನಿ ಟು ಒನ್ ಆ್ಯಂಡ್ ಮೆನಿ ಟು ಮೆನಿ. ಸೊ ಇದರಲ್ಲಿ ಫಸ್ಟ್ ಏನಿದೆ? ಮೆನಿ ಟು ಒನ್. ಸೊ ಮೆನಿ ಟು ಒನ್ನ ನೋಡೋದಾದರೆ ಮೆನಿ ಯೂಸರ್ ಥ್ರೆಡ್ಸ್ ಆರ್ ಮ್ಯಾಪ್ ಟು ಒನ್ ಕರ್ನಲ್ ಥ್ರೆಡ್. ಅಂದರೆ ಏನು? ಇಲ್ಲಿ ತುಂಬ ಯೂಸರ್ ಥ್ರೆಡ್ಸು ಒಂದೇ ಒಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗಿರುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಈ ಸರ್ಕಲ್ ಏನಿದೆ ಅದು ಕರ್ನಲ್ ಥ್ರೆಡ್, ಆ್ಯಂಡ್ ದೆನ್ ಈ ಒಂದು ಎಸ್ ಥರ ಏನು ಬರ್ದಿದ್ದೀನಿ ಅಲ್ವಾ ಅದು ಬಂದು ಯೂಸರ್ ಥ್ರೆಡ್. ಸೊ ಇಲ್ಲಿ ಏನಾಗ್ತಿದೆ? ತುಂಬ ಯೂಸರ್ ಥ್ರೆಡ್ಸು ಒಂದೇ ಒಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗ್ತಿದೆ. ಸೊ ನಾವು ಇದನ್ನು ಏನಂತ ಅಂತೀವಿ? ಮೆನಿ ಟು ಒನ್ ಮಾಡೆಲ್ ಅಂತ ಅಂತೀವಿ. ಸೊ ಇದರ ಅಡ್ವಾಂಟೇಜ್ ಏನು? ಇದು ಎಫಿಷಿಯೆಂಟ್ ಅಂದರೆ ಎಫೆಕ್ಟಿವ್ ಆಗಿ ಇರುತ್ತೆ ಅಥವಾ ಎಫಿಷಿಯನ್ಸಿ ತುಂಬಾ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಡಿಸ್ಅಡ್ವಾಂಟೇಜ್ ಏನು? ಪ್ಯಾರಲಲ್ ರನ್ಸ್ ಆರ್ ನಾಟ್ ಪಾಸಿಬಲ್. ಅಂದರೆ ಈಗ ಇದರಲ್ಲಿ ಒಂದು ಯೂಸರ್ ಥ್ರೆಡ್ ಒಂದು ಕರ್ನಲ್ ಅಂದರೆ ಒಂದು ಕರ್ನಲ್ ಥ್ರೆಡ್ ಅನ್ನೋದು ಇರಲೇಬೇಕು ಒಂದು ಪ್ರೋಗ್ರಾಮ್ ಏನಾದರೂ ಎಕ್ಸಿಕ್ಯೂಟ್ ಆಗಬೇಕು ಅಂತ ಅಂದರೆ. ಸೊ ಈ ಒಂದು ಯಾವುದೋ ಒಂದು ಪ್ರೊಸೆಸ್ನ ನೀನು ಇವಾಗ ರನ್ ಮಾಡ್ತಿರ್ತೀರ ಯೂಸರ್ ಥ್ರೆಡ್ ಯೂಸ್ ಮಾಡಿಕೊಂಡು, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಯೂಸರ್ ಥ್ರೆಡ್ ಯೂಸ್ ಮಾಡ್ಕೊಂಡು ಇನ್ನೊಂದು ಪ್ರೊಸೆಸ್ನ ನಾವು ರನ್ ಮಾಡೋದಕ್ಕಾಗೋದಿಲ್ಲ. ಅಂದರೆ ಪ್ಯಾರಲಲ್ ಆಗಿ ಎರಡನ್ನ ರನ್ ಮಾಡೋಕ್ಕಾಗೋದಿಲ್ಲ. ಸೊ ಒನ್ ಯೂಸರ್ ಥ್ರೆಡ್ ಆ್ಯಂಡ್ ಒನ್ ಕರ್ನಲ್ ಥ್ರೆಡ್ ಅಷ್ಟೇ ರನ್ ಆಗೋಕ್ಕಾಗೋದು. ಸೊ ಇದು ಒಂದು ಎಕ್ಸಾಂಪಲ್ ನೋಡೋದಾದರೆ ಸೋಲಾರಿಸ್ ಗ್ರೀನ್ ಥ್ರೆಡ್. ಸೊ ಇದು ಬಂದು ಮೆನಿ ಟು ಒಂದು ಎಕ್ಸಾಂಪಲ್. ಆ್ಯಂಡ್ ನೆಕ್ಸ್ಟ್ ಏನಿದೆ? ಒನ್ ಟು ಒನ್ ಮಾಡೆಲ್. ಸೊ ಇದರಲ್ಲಿ ಈಚ್ ಯೂಸರ್ ಥ್ರೆಡ್ ಈಸ್ ಮ್ಯಾಪ್ಡ್ ಟು ಕರ್ನಲ್ ಥ್ರೆಡ್. ಅಂದರೆ ಒಂದೊಂದು ಯೂಸರ್ ಥ್ರೆಡ್ಡು ಒಂದೊಂದು ಕರ್ನಲ್ ಥ್ರೆಡ್ಡಿಗೆ ಮ್ಯಾಪ್ ಆಗಿರುತ್ತೆ. ಸೊ ಇದರ ಒಂದು ಎಕ್ಸಾಂಪಲ್ ನೋಡೋದಾದರೆ ವಿಂಡೋಸ್ ಎಕ್ಸ್ ಪಿ. ಇದರ ಡಯಾಗ್ರಾಮ್ ಏನಿದೆ? ಅಲ್ಲಿ ಮೇಲೆ ಏನು ಬರ್ತಿದ್ದೀನಲ್ವ ಎಸ್ ಥರ ಅದು ಯೂಸರ್ ಥ್ರೆಡ್ಸ್, ಆ್ಯಂಡ್ ಈ ಸರ್ಕಲ್ಸ್ ಅವು ಕರ್ನಲ್ ಥ್ರೆಡ್ಸ್. ಅಂದರೆ ಈ ಒಂದೊಂದು ಕರ್ನಲ್ ಥ್ರೆಡ್ಡಿಗೂ ಒಂದೊಂದು ಯೂಸರ್ ಥ್ರೆಡ್ ಅನ್ನೋದು ಮ್ಯಾಪ್ ಆಗಿದೆ. ಸೊ ಇದರ ಅಡ್ವಾಂಟೇಜ್ ಏನು? ಪ್ಯಾರಲಲ್ ರನ್ ಈಸ್ ಪಾಸಿಬಲ್. ಅಂದರೆ ಈಗ ಈ ಯೂಸರ್ ಥ್ರೆಡ್ ಒಂದು ಕರ್ನಲ್ ಥ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಪ್ರೊಸೆಸ್ನ ರನ್ ಮಾಡ್ಬೋದು, ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ರನ್ ಮಾಡ್ಬೋದು, ಮೂರನೇದೂ ರನ್ ಮಾಡ್ಬೋದು. ಈ ರೀತಿ ಎಷ್ಟು ಪ್ರೊಸೆಸಸ್ನಾದರೂ ನಾವು ರನ್ ಮಾಡ್ಬೋದು. ಸೊ ಇದು ಇದರ ಅಡ್ವಾಂಟೇಜ್. ಸೊ ಪ್ರೀವಿಯಸ್ಸಲ್ಲಿ ಏನಿತ್ತು ಇದು ಇದರ ಒಂದು ಮೆನಿ ಟು ಒಂದು ಡಿಸ್ಅಡ್ವಾಂಟೇಜ್ ಆಗಿತ್ತು. ಸೊ ನಾವು ಇಲ್ಲಿ ಆ ಒಂದು ಡಿಸ್ಅಡ್ವಾಂಟೇಜ್ನ ಓವರ್ಕಮ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಒಂದರದ್ದು ಒನ್ ಟು ಒಂದು ಡಿಸ್ಅಡ್ವಾಂಟೇಜ್ ಏನಿದೆ? ಕ್ರಿಯೇಟಿಂಗ್ ಯೂಸರ್ ಥ್ರೆಡ್ ರಿಕ್ವೈರ್ಸ್ ಕ್ರಿಯೇಷನ್ ಆಫ್ ಕರ್ನಲ್ ಥ್ರೆಡ್. ಸೊ ನಾವೀಗ ಒಂದು ಯೂಸರ್ ಥ್ರೆಡ್ನ ಕ್ರಿಯೇಟ್ ಮಾಡಬೇಕು ಅಂದರೆ ಅಷ್ಟೇ ಕರ್ನಲ್ ಥ್ರೆಡ್ಸ್ನೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾವೀಗ ಎನ್ ನಂಬರ್ ಆಫ್ ಯೂಸರ್ ಥ್ರೆಡ್ಸ್ನ ಮಾಡಿದ್ದೀವಿ ಅಂದರೆ ಎನ್ ನಂಬರ್ ಆಫ್ ಕರ್ನಲ್ ಥ್ರೆಡ್ಸ್ನೂ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇದು ಇದರ ಒಂದು ಡಿಸ್ಅಡ್ವಾಂಟೇಜ್. ಆ್ಯಂಡ್ ಇದರ ಎಕ್ಸಾಂಪಲ್ ಏನು? ವಿಂಡೋಸ್ ಎಕ್ಸ್ ಪಿ. ಆ್ಯಂಡ್ ನೆಕ್ಸ್ಟ್ ಮಾಡೆಲ್ ಯಾವುದು? ಮೆನಿ ಟು ಮೆನಿ. ಇಲ್ಲಿ ಮೆನಿ ಯೂಸರ್ ಲೆವೆಲ್ ಥ್ರೆಡ್ಸ್ ಆರ್ ಮಲ್ಟಿಪ್ಲೆಕ್ಸ್ ಟು ಎ ಸ್ಮಾಲ್ ನಂಬರ್ ಆಫ್ ಕರ್ನಲ್ ಥ್ರೆಡ್ಸ್. ಅಂದರೆ ಇಲ್ಲಿ ತುಂಬ ಯೂಸರ್ ಥ್ರೆಡ್ಸ್ ಅನ್ನೋದಿರುತ್ತೆ, ಬಟ್ ಕರ್ನಲ್ ಥ್ರೆಡ್ಸು ಯೂಸರ್ ಥ್ರೆಡ್ಸಿಗಿಂತಲೂ ಒಂದು ಸ್ವಲ್ಪ ಕಮ್ಮಿ ನಂಬರಲ್ಲಿ ಇರುತ್ತೆ. ಸೊ ಇದರ ಒಂದು ಡಯಾಗ್ರಾಮ್ ನೋಡೋದಾದರೆ ಸೊ ಇಲ್ಲಿ ಏನಿದೆ? 3 ಕರ್ನಲ್ ಥ್ರೆಡ್ಸ್ ಇದೆ ಆ್ಯಂಡ್ 4 ಯೂಸರ್ ಥ್ರೆಡ್ಸ್ ಅನ್ನೋದಿದೆ. ಅಂದರೆ ಇಲ್ಲಿ ಯೂಸರ್ ಥ್ರೆಡ್ಸ್ ಜಾಸ್ತಿ ಇದ್ರೂ ಕರ್ನಲ್ ಥ್ರೆಡ್ಸ್ ಒಂದು ಸ್ವಲ್ಪ ಕಮ್ಮಿನೇ ಇರುತ್ತೆ. ನೆಕ್ಸ್ಟ್ ಇದರ ಅಡ್ವಾಂಟೇಜಸ್ ಏನು? ಡೆವಲಪರ್ಸ್ ಕ್ಯಾನ್ ಯೂಸ್ ಆ್ಯಸ್ ಮೆನಿ ಥ್ರೆಡ್ಸ್ ನೆಸೆಸರಿ. ಅಂದರೆ ಈ ಡೆವಲಪರ್ಸು ಎಷ್ಟು ಯೂಸರ್ ಥ್ರೆಡ್ಸ್ ಬೇಕೋ ಅಷ್ಟನ್ನು ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ಕರ್ನಲ್ ಥ್ರೆಡ್ಸ್ ಕ್ಯಾನ್ ರನ್ ಇನ್ ಪ್ಯಾರಲಲ್. ಅಂದರೆ ಕರ್ನಲ್ ಥ್ರೆಡ್ಸನ್ನು ಪ್ಯಾರಲಲ್ ಆಗಿ ರನ್ ಮಾಡ್ಬೋದು. ಸೊ ಈಗ ಒಂದು ಪ್ರೊಸೆಸ್ ರನ್ ಆಗ್ತಿದ್ರೆ ನೆಕ್ಸ್ಟ್ ಇನ್ನೊಂದು ಪ್ರೊಸೆಸನ್ನು ಅದರಲ್ಲಿನೇ ರನ್. ನೆಕ್ಸ್ಟ್ ಈ ಒಂದು ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್ದು ನಾವು ಬೆನಿಫಿಟ್ಸ್ ನೋಡೋದಾದರೆ ಫಸ್ಟ್ ಒನ್ ಏನು? ರೆಸ್ಪಾನ್ಸಿವ್ನೆಸ್. ಸೊ ವಾಟ್ ಈಸ್ ರೆಸ್ಪಾನ್ಸಿವ್ನೆಸ್? ದ ಪ್ರೋಗ್ರಾಮ್ ಕಂಟಿನ್ಯೂಸ್ ಟು ರನ್ ಈವನ್ ಇಫ್ ಅ ಪಾರ್ಟ್ ಆಫ್ ಇಟ್ ಈಸ್ ಬ್ಲಾಕ್ಡ್. ಅಂದರೆ ಈಗ ನಮಗೆ ಗೊತ್ತು ಯೂಸರ್ ಥ್ರೆಡ್ಸು ಮತ್ತು ಕರ್ನಲ್ ಥ್ರೆಡ್ಸ್ ಅನ್ನೋದಿದೆ. ಸೊ ಅದರಲ್ಲಿ ಒಂದು ಪಾರ್ಟ್ ಏನಾದರೂ ಬ್ಲಾಕ್ ಆದ್ರೂ ಈ ಒಂದು ಪ್ರೋಗ್ರಾಮ್ ಅನ್ನೋದು ಕಂಟಿನ್ಯೂ ಆಗುತ್ತೆ. ಯಾಕೆ? ಬೇರೆ ಕರ್ನಲ್ಸು ಮತ್ತು ಬೇರೆ ಯೂಸರ್ ಥ್ರೆಡ್ಸ್ ಇರುತ್ತೆ, ಅವನ್ನು ಯೂಸ್ ಮಾಡ್ಕೊಂಡು ಪ್ರೋಗ್ರಾಮ್ ಅನ್ನೋದು ಕಂಟಿನ್ಯೂ ಆಗುತ್ತೆ ಆ್ಯಂಡ್ ಯಾವುದೇ ರೀತಿ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಅನ್ನೋದು ನಿಲ್ಲೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಏನು? ರಿಸೋರ್ಸ್ ಶೇರಿಂಗ್. ಥ್ರೆಡ್ಸ್ ಶೇರ್ ದ ಮೆಮೊರಿ ಆ್ಯಂಡ್ ರಿಸೋರ್ಸಸ್ ಆಫ್ ದ ಪ್ರೋಸೆಸ್ ಟು ವಿಚ್ ದೇ ಬಿಲಾಂಗ್. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ಗೆ ಒಂದಷ್ಟು ರಿಸೋರ್ಸಸ್ಸು ಮತ್ತು ಥ್ರೆಡ್ಸ್ ಅನ್ನೋದಿರುತ್ತೆ. ಸೊ ಈ ಒಂದು ಪ್ರೊಸೆಸ್ಸಲ್ಲಿ ಆ ಥ್ರೆಡ್ಸು ಮತ್ತು ರಿಸೋರ್ಸಸ್ ಇರುತ್ತೆ ಅಲ್ವಾ, ಅವನ್ನೆಲ್ಲನೂ ಶೇರ್ ಮಾಡ್ಕೊಳುತ್ತೆ ಯಾವುದು? ಪ್ರೊಸೆಸ್ ಎಕ್ಸಿಕ್ಯೂಷನ್ ಆಗಬೇಕಾದ್ರೆ. ಸೊ ಇದೇನು? ರಿಸೋರ್ಸ್ ಶೇರಿಂಗ್. ಆ್ಯಂಡ್ ಥರ್ಡ್ ಬೆನಿಫಿಟ್ ಏನು? ಎಕಾನಮಿ. ಸೊ ಅಲೋಕೇಶನ್ ಮೆಮೊರಿ ಆ್ಯಂಡ್ ರಿಸೋರ್ಸಸ್ ಫಾರ್ ಪ್ರೊಸೆಸ್ ಕ್ರಿಯೇಷನ್ ಈಸ್ ಕಾಸ್ಟ್ಲಿ, thus it is more economical to create context switch threads. ಸೊ ನಾವೀಗ ಒಂದು ಪ್ರೊಸೆಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ಅದಕ್ಕೆ ಒಂದು ರಿಸೋರ್ಸ್ನ ಅಲೋಕೇಟ್ ಮಾಡಬೇಕಾಗ್ಲಿ ಇಲ್ಲಾಂದರೆ ಮೆಮೊರಿನ ಅಲೋಕೇಟ್ ಮಾಡಬೇಕಾದ್ರೆ ಕಾಸ್ಟ್ ಜಾಸ್ತಿ ಇರುತ್ತೆ. ಸೊ ಇದನ್ನು ಎಕನಾಮಿಕಲಿ ಈ ಒಂದು ಕಾಂಟ್ಯಾಕ್ಟ್ ಸ್ವಿಚ್ ಥ್ರೆಡ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಅದು ತುಂಬ
ಕಾಸ್ಟ್ಲಿಯಾಗಿ ಇರುತ್ತೆ. ಸೊ ನಾನು ನಿಮಗೆ ಪ್ರೀವಿಯಸ್ ವಿಡಿಯೋಲ್ಲಿ ಹೇಳಿದ್ದೆ ಈ ಕಾಂಟೆಕ್ಟ್ ಸ್ವಿಚ್ಡ್ ಥ್ರೆಡ್ಸ್ ಅಂದರೆ ಏನು, ಇದರ ಡೆಫಿನಿಷನ್ ಕೇಳಿದ್ರೆ ಕೇಳ್ಬೋದು ಅಂತ. ಸೊ ವಾಟ್ ಈಸ್ ಕಾಂಟೆಕ್ಟ್ ಸ್ವಿಚ್ಡ್ ಥ್ರೆಡಿಂಗ್ ಅಂದರೆ, ಈಗ ಎರಡು ಪ್ರೊಸೆಸ್ ಇದ್ದರೆ ಈಗ ಒಂದು ಪ್ರೊಸೆಸ್ಸಿಂದ ಇನ್ನೊಂದು ಪ್ರೊಸೆಸ್ಗೆ ಸ್ವಿಚ್ ಆಗೋದನ್ನು ನಾವು ಕಾಂಟೆಕ್ಟ್ ಸ್ವಿಚ್ಚಿಂಗ್ ಅಂತ ಅಂತೀವಿ. ಸೊ ಇದನ್ನು ಎಕನಾಮಿಕಲಿ ಇದೇನು ಕಾಸ್ಟ್ಲಿ ಅನ್ನೋದಿರುತ್ತೆ. ಅದಕ್ಕೆ ಕಾಂಟ್ಯಾಕ್ಟ್ ಸ್ವಿಚ್ಡ್ ಥ್ರೆಡ್ಸ್ನ ಯೂಸ್ ಮಾಡೋದ್ರಿಂದ ನಮಗೆ ಎಕನಾಮಿಕಲ್ ಬೆನಿಫಿಟ್ ಅನ್ನೋದಿರುತ್ತೆ. ಅಂದರೆ ಕಾಸ್ಟ್ಲಿ ಇದ್ರೂ ನಾವು ಇದನ್ನು ಯೂಸ್ ಮಾಡೋದ್ರಿಂದ ಮನಿ ಅನ್ನೋದು ಜಾಸ್ತಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು, ಯುಟಿಲೈಸೇಷನ್ ಆಫ್ ಮಲ್ಟಿ ಪ್ರೊಸೆಸರ್ ಆರ್ಕಿಟೆಕ್ಚರ್. ಸೊ ಇದರಲ್ಲಿ ಥ್ರೆಡ್ಸ್ ಮೇ ರನ್ ಇನ್ ಪ್ಯಾರಲಲ್ ಆ್ಯಂಡ್ ಹೆನ್ಸ್ ಎಫಿಷಿಯನ್ಸಿ ಇಸ್ ಇನ್ಕ್ರೀಸ್. ಸೊ ಈಗ ಒಂದು ಥ್ರೆಡ್ ಏನಾದರೂ ರನ್ ಆಗ್ತಿದ್ರೆ ಅದೇ ರೀತಿನೇ ಇನ್ನೊಂದು ಥ್ರೆಡ್ಡೂ ರನ್ ಆಗ್ತಿರುತ್ತೆ. ಅಂದರೆ ಪ್ಯಾರಲಲ್ ಆಗಿ ಅಂದರೆ ಒಂದೇ ಟೈಮಲ್ಲಿ ಎರಡು ಅಥವಾ ಅದಕ್ಕಿಂತ ಜಾಸ್ತಿ ಥ್ರೆಡ್ಸ್ ರನ್ ಆಗೋದನ್ನ ನಾವೇನಂತೀವಿ, ಥ್ರೆಡ್ಸ್ ರನ್ನಿಂಗ್ ಇನ್ ಪ್ಯಾರಲಲ್ ಅಂತ ಅಂತೀವಿ. ಸೊ ಅವು ಪ್ಯಾರಲಲ್ ಆಗಿ ರನ್ ಆಗೋದ್ರಿಂದ ಏನಾಗುತ್ತೆ, ಟೈಮ್ ಅನ್ನೋದು ಸೇವ್ ಆಗುತ್ತೆ, ಅದೇ ರೀತಿಯೇ ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಆಬ್ವಿಯಸ್ಲಿ ಈಗ ಒಂದು 5 ಸೆಕೆಂಡಲ್ಲಿ ಒಂದು ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಮತ್ತು ಇನ್ನೊಂದು 5 ಸೆಕೆಂಡಲ್ಲಿ ಇನ್ನೊಂದು ಪ್ರೊಸೆಸ್. ಸೊ ಈಗ ನಾವೇನು ಮಾಡ್ಬೋದು, ಪ್ಯಾರಲಲ್ ಆಗಿ ಅಂದರೆ ಈ ಎರಡೂ ಪ್ರೊಸೆಸ್ನ 5 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲೇನಾಗುತ್ತೆ, ಎಫಿಷಿಯನ್ಸಿ ಅನ್ನೋದು ಇನ್ಕ್ರೀಸ್ ಆಗುತ್ತೆ. ಸೊ ಇವೆಲ್ಲನೂ ಏನು, ಬೆನಿಫಿಟ್ಸ್ ಆಫ್ ಮಲ್ಟಿ ಥ್ರೆಡೆಡ್ ಪ್ರೋಗ್ರಾಮಿಂಗ್. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಡಿಸಡ್ವಾಂಟೇಜಸ್ ನೋಡೋದಾದರೆ, ಫಸ್ಟ್ ಒನ್ ಏನಿದೆ, ಡಿಬಗ್ಗಿಂಗ್. ಸೊ ಇಟ್ ಕ್ಯಾನ್ ಬಿ ಡಿಫಿಕಲ್ಟ್ ಬಿಕಾಸ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಆ್ಯಂಡ್ ರನ್ನಿಂಗ್ ಸೈಮಲ್ಟೇನಿಯಸ್ಲಿ. ಸೊ ಇಲ್ಲಿ ನಾನು ಏನು ಬರ್ದೀನಿ, BCZ ಅಂತ ಬರ್ದೀನಿ, ಬಿಕಾಸ್ ಅಂತ. ಸೊ ನೀವು ಎಕ್ಸಾಮಲ್ಲಿ ಈ ರೀತಿ ಬರೆಯೋಕ್ಕೆ ಹೋಗ್ಬಿಡಿ, ಈ ರೀತಿ ಬರೆದ್ರೆ ನಿಮಗೆ ಮಾರ್ಕ್ಸನ್ನು ಡಿಡಕ್ಟ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಇದನ್ನೆಲ್ಲನೂ ಕರೆಕ್ಟಾಗೇ ಬರೀರಿ. ಸೊ ಡಿಬಗ್ಗಿಂಗ್ ಅಂದರೆ ಏನು, ಡಿಸಡ್ವಾಂಟೇಜ್ ಏನು, ಇದು ಡಿಫಿಕಲ್ಟ್ ಇರುತ್ತೆ. ಯಾವಾಗ ತುಂಬ ಪ್ರೋಗ್ರಾಮ್ಸು ಸೈಮಲ್ಟೇನಿಯಸ್ ಆಗಿ ಅಂದರೆ ಒಂದೇ ಸರಿನೇ ತುಂಬ ಪ್ರೋಗ್ರಾಮ್ಸ್ ರನ್ ಆಗಬೇಕಾದ್ರೆ ಇಲ್ಲಿ ಡಿಬಗ್ ಮಾಡೋದಕ್ಕೆ ಡಿಫಿಕಲ್ಟ್ ಆಗಿರುತ್ತೆ. ಸೊ ಇದು ಒಂದು ಡಿಸಡ್ವಾಂಟೇಜ್. ಆ್ಯಂಡ್ ನೆಕ್ಸ್ಟ್ ಏನು, ಕಾಸ್ಟ್. ಸೊ ಇಂಪ್ಲಿಮೆಂಟ್ ಮಾಡೋದಕ್ಕೆ ಮತ್ತು ಒಂದು ಪ್ರೋಗ್ರಾಮ್ನ ಇಂಪ್ಲಿಮೆಂಟ್ ಮಾಡಿ ಮೇಂಟೈನ್ ಮಾಡ್ತೀವಿ ಅಲ್ವಾ, ಅದಕ್ಕೆ ತುಂಬ ಕಾಸ್ಟ್ ಅನ್ನೋದು ಇರುತ್ತೆ. ಅಂದರೆ ಇದು ತುಂಬ ಎಕ್ಸ್ಪೆನ್ಸಿವ್. ಆ್ಯಂಡ್ ನೆಕ್ಸ್ಟ್ ಥರ್ಡ್ ಒನ್ ಏನು, ವೇಟ್ ಟೈಮ್ಸ್. ಸೊ ಜಾಬ್ಸ್ ಮೇ ಎಕ್ಸ್ಪೀರಿಯನ್ಸ್ ಡಿಲೇಸ್ ಇನ್ ಹೈಯರ್ ಪ್ರಯಾರಿಟಿ ಟಾಸ್ಕ್ ಆರ್ ಕಾನ್ಸ್ಟೆಂಟ್ಲಿ ಎಕ್ಸಿಕ್ಯೂಟೆಡ್. ಅಂದರೆ ಈಗ ಯಾವುದೋ ಒಂದು ಪ್ರೊಸೆಸ್ಗೆ ಹೈಯರ್ ಪ್ರಯಾರಿಟಿ ಇದ್ದರೆ ಅದು ಬೇಗ ಎಕ್ಸಿಕ್ಯೂಟ್ ಆಗುತ್ತೆ. ಸೊ ಲೋವರ್ ಪ್ರಯಾರಿಟಿ ಇರೋ ಜಾಬ್ಸ್ ಎಲ್ಲನೂ ಏನಾಗುತ್ತೆ, ಅದೇ ರೀತಿಯೇ ವೆಯ್ಟ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಅಲ್ಲೇನಾಗುತ್ತೆ, ಡಿಲೇ ಅನ್ನೋದು ಆಗುತ್ತೆ. ಸೊ ಇದು ಬಂದು ಇನ್ನೊಂದು ಡಿಸಡ್ವಾಂಟೇಜ್. ಆ್ಯಂಡ್ ಲಾಸ್ಟ್ ಡಿಸಡ್ವಾಂಟೇಜ್ ಏನು, ಶೆಡ್ಯೂಲಿಂಗ್. ಸೊ ಶೆಡ್ಯೂಲಿಂಗ್ ಅಂದರೆ ಏನು, ಎಫಿಷಿಯೆಂಟ್ CPU ಶೆಡ್ಯೂಲಿಂಗ್ ಈಸ್ ರಿಕ್ವೈರ್ಡ್ ಟು ಮ್ಯಾನೇಜ್ ಮಲ್ಟಿಪಲ್ ಟಾಸ್ಕ್ಸ್ ಎಫಿಷಿಯೆಂಟ್ಲಿ. ಸೊ ಈ ಒಂದು CPU ನಾವು ಕರೆಕ್ಟಾಗಿ ಶೆಡ್ಯೂಲ್ ಮಾಡಿದ್ರೇ ಈ ಒಂದು ಮಲ್ಟಿಪಲ್ ಟಾಸ್ಕ್ಸ್ನ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡೋಕ್ಕಾಗೋದು. ಸೊ ಈಗ ಮಾಡಿಲ್ಲ ಅಂದರೆ ಇದೇನಾಗುತ್ತೆ, ನಾವು ಮಲ್ಟಿಪಲ್ ಟಾಸ್ಕ್ನ ಎಫಿಷಿಯೆಂಟಾಗಿ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಶೆಡ್ಯೂಲಿಂಗ್ ಅನ್ನೋದು ಬಂದು ಲಾಸ್ಟ್ ಡಿಸಡ್ವಾಂಟೇಜ್. ಸೊ ಇಲ್ಲಿಗೆ ನಿಮ್ಮ ಈ ಒಂದು ಮಾಡ್ಯೂಲಿನ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಮುಗೀತು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ರೀತಿಯೇ ನೀವು ಈ ವಿಡಿಯೋ ಇಲ್ಲಿ ತನಕ ನೋಡಿರೋದಾದರೆ ನಿಮಗೆ ಇಷ್ಟ ಆಗಿದೆ ಅಂತಲೇ ಅನ್ಕೋತಿದ್ದೀನಿ. ಹಾಗಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ಸಿಗೋಣ. ಬಾಯ್.